ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರಹಯ ಮುಖಾಭಿದಃ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೆ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ನ ಜಾಲಿಹಾಳ ಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರುನ್ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸದಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಪಾಂಡವರು ವಿರಾಟರಾಜನ ಅರಮನೆಯನ್ನು ಪ್ರವೇಶ ಮಾಡಿದ ಮೇಲೆ ಬಹುಕಾಲದವರೆಗೆ ಸಾಮಾನ್ಯವಾಗಿ ಯಾವುದೇ ವಿಶೇಷ ಘಟನೆಗಳು ನಡೆದೇ ಇರೋ ಹಾಗೆ ಸುಲಭವಾಗಿ ಇವರನ್ನು ಇನ್ನೊಬ್ಬರು ಗುರುತಿಸದೇ ಇರೋ ಹಾಗೆ ಜೀವನ ನಡೆದು ಹೋಗ್ತಾ ಇತ್ತು. ವರ್ಷಾನುಗಟ್ಟಲೆಯ ಜೀವನ ಏರಿಳಿತಗಳಿಲ್ಲದೆ ನಡೆದರೆ ಅದನ್ನು ನಾವು ಒಂದು ವಿಶೇಷವಾದಂತಹ ವಿಚಾರ ಅಂತ ಹೇಳೋದೇ ಇಲ್ಲ. ರಾಮಾಯಣ ಹೇಳ್ತೀವಲ್ಲ, ರಾಮದೇವ್ರ ಕಥೆಯಲ್ಲಿ ಹುಟ್ಟಿದ ಮೇಲೆ ವಿಶೇಷ ಪ್ರಸಂಗ ಅಂದರೆ ವಿಶ್ವಾಮಿತ್ರರು ಬಂದಿದ್ದು, ತಾಟಿಕಾ ಸಂಹಾರ, ಸುಬಾಹುವಿನ ಸಂಹಾರ, ಮಾರೀಚನನ್ನು ಎತ್ತಾಕಿದ್ದು, ಅಹಲ್ಯಾ ಉದ್ಧಾರದ ಪ್ರಸಂಗ, ಜಾನಕಿ ಪರಿಣಯ, ಪರಶುರಾಮ ದೇವರ ಜೊತೆಗೆ ಯುದ್ಧ, ಅತುಲನ ಸಂಹಾರ, ಅಯೋಧ್ಯಾಪುರ ಪ್ರವೇಶ. ಮುಂದೇನ್ರಿ ಅಂತಂದರೆ ಪಟ್ಟಾಭಿಷೇಕದ ಸಮಯದಲ್ಲಿ ಕೈಕೇಯಿ ವಿಘ್ನ ಮಾಡಿರುವಂಥ ವಿಷಯಕ್ಕೆ ನೇರವಾಗಿ ಮಧ್ಯದಲ್ಲಿ 11,000 ವರ್ಷ ಪರಮಾತ್ಮ ದಶರಥ ಚಕ್ರವರ್ತಿಯ ಪಕ್ಕದಲ್ಲಿ ಸುಮ್ಮನೆ ಕೂತಿರ್ತಿದ್ದಂತೆ. 11,000 ವರ್ಷ, 85,000 ವರ್ಷ ಆದಾಗ ಹುಟ್ಟಿದ್ದ. 96,000 ವರ್ಷಗಳಾದಂಥ ಸಮಯದಲ್ಲಿ ದಶರಥ ಚಕ್ರವರ್ತಿ ನನಗಿನ್ನು ವಯಸ್ಸಾಯಿತು, ಆವಾಗ ಯೋಚನೆ ಮಾಡ್ತಾನೆ ಇವನಿಗೆ ಪಟ್ಟಾಭಿಷೇಕ ಮಾಡೋಣ ಅಂತ. 11,000 ವರ್ಷ ಸುದೀರ್ಘವಾದಂತಹ ಕಾಲಾವಧಿಯವರೆಗೆ ದಶರಥ ಚಕ್ರವರ್ತಿ ರಾಮಚಂದ್ರ ದೇವರನ್ನು ಪಕ್ಕದಲ್ಲಿ ಇಟ್ಕೊಂಡು ತಾನು ರಾಜ್ಯಭಾರ ಮಾಡ್ತಿದ್ದ. ಆ ರಾಜ್ಯಭಾರವನ್ನು ಪರಮಾತ್ಮ ನೋಡಬೇಕು. ನೋಡಿ, ಪ್ರಸಂಗ ಬಂದಾಗ ಸಮರ್ಥನಾದವನು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾನೆ ಅಂತನ್ನೋದು ಎಷ್ಟು ಅವಶ್ಯಕವೋ, ಆ ಪ್ರಸಂಗವನ್ನು ಬೇರೆಯವರು ಎದುರಿಸ್ತಿರುವಂತಹ ಸಂದರ್ಭದಲ್ಲಿ ತಾನು ನ್ಯೂಟ್ರಲ್ ಸ್ಟ್ಯಾಂಡ್ಸ್ ತಗೊಳ್ಳೋದು, ತಾನು ಕೇವಲ ಪ್ರೇಕ್ಷಕನಾಗಿ ಉಳಿಯೋಲಿಕ್ಕೆ ಬಹಳ ಸಾಮರ್ಥ್ಯ ಬೇಕಾಗ್ತದೆ, ಬಹಳ ಸಾಮರ್ಥ್ಯ ಬೇಕು. ಸಾಮಾನ್ಯವಾಗಿ ಆ ಸಾಮರ್ಥ್ಯ ದೊಡ್ಡವರಿಗೆ ಸಿದ್ಧಿಯಾಗೋದಿಲ್ಲ. ದೊಡ್ಡವರಿಗೆ ಭೀಷ್ಮಾಚಾರ್ಯರು ಸಮಕಾಲೀನರಲ್ಲಿ ಮಹಾಭಾರತದ ಜ್ಞಾನಿಗಳು ಯಾರ್ಯಾರಿದ್ದರೂ ಅವರಲ್ಲಿ ಭೀಷ್ಮಾಚಾರ್ಯರನ್ನು ನಡೆದಾಡೋ ವಿಶ್ವಕೋಶ ಎನ್ಸೈಕ್ಲೋಪೀಡಿಯಾ ಅಂತ ಕರಿತಿದ್ರಂತೆ.
ಆ ಮಟ್ಟಕ್ಕೆ ಭೀಷ್ಮಾಚಾರ್ಯರಲ್ಲಿ ಎರಡು ವಿಧವಾದ ಪಾಂಡಿತ್ಯ, ಒಂದು ಶಸ್ತ್ರ ಪಾಂಡಿತ್ಯ, ಇನ್ನೊಂದು ಶಾಸ್ತ್ರ ಪಾಂಡಿತ್ಯ. ಇಷ್ಟಿದ್ರೂ ದುರ್ಯೋಧನನ ದುರಾಡಳಿತ ತಪ್ಪು ಅಂತ ಹೇಳಲಿಕ್ಕೆ ಭೀಷ್ಮಾಚಾರ್ಯರಿಗೆ ಅವಕಾಶವೇ ಇರಲಿಲ್ಲ. 16 ವರ್ಷಗಳವರೆಗೆ ಇವ ದುರಾಡಳಿತ ಮಾಡ್ತಾನೇ ಇದ್ದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಕೂತೇ ಇರಬೇಕು ಅವರು. ಏನ್ರಿ, ಸ್ವಾಯತ್ತವಾಗಿ ಪ್ರಾಪ್ತವಾದ ಅಧಿಕಾರವನ್ನು ಬಿಟ್ಟು ಕೊಟ್ಟಿದ್ದು ಒಂದು, ಅಧಿಕಾರವನ್ನು ನಿರ್ವಹಣೆ ಮಾಡಲಿಕ್ಕೆ ಬರದೇ ಇದ್ದಂಥವನು ಅಯೋಗ್ಯತನದಲ್ಲಿ ಅದನ್ನ ಪರ್ಯವಸಾನ ಮಾಡಿದರೆ ನೋಡಿಕೊಂಡು ಇರಬೇಕಾದಂತಹ ಅನಿವಾರ್ಯತೆ ಎಷ್ಟು ಸಹಿಸಬೇಕಾಗ್ತದೆ. ಅಸಮರ್ಥ ಒಂದು ಜೀವನವನ್ನು ಯಾವುದೋ ಒಂದು ಕೆಟ್ಟ ಪ್ರಸಂಗದಲ್ಲಿ ಕಳೆದ ಅಂದರೆ ಅದೊಂದು ದೊಡ್ಡ ಸುದ್ದಿನೇ ಅಲ್ಲ. ಯಾಕಂದ್ರೆ ಅವನು ಸ್ವಯಂ ಅಸಮರ್ಥ ಇದ್ದ, ಆ ಪ್ರಸಂಗವನ್ನು ಅವನೇನು ಪರಾವರ್ತಿ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಜನಕ್ಕೇನು ಅದರಿಂದ ಉಪಯೋಗ ಆಗ್ತಿರಲಿಲ್ಲ, ಅವ ಜೀವನ ಕಳೆದ, ಯಾವ ದೊಡ್ಡ ವಿಷಯ ಬಿಡ್ರಿ. ಸಮರ್ಥನಾದವನು ಆ ರೀತಿಯಲ್ಲಿ ಜೀವನವನ್ನು ಕಳೆದ. ಅಧಿಕಾರದಲ್ಲಿದ್ದನೂ ಕೂಡ ಏನೇನು ನಡೀತಾ ಇದೆ ಅದನ್ನೆಲ್ಲವನ್ನೂ ಕೂಡ ತನ್ನ ಕಣ್ಣಂಚಿನಲ್ಲಿ ಏನೇ ನೋಡಿಕೊಂಡು ಸ್ಥಿರವಾದ ಮನಸ್ಸಿನಿಂದಾಗಿ ಅದಕ್ಕೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೇನೆ ಶಾಂತವಾಗಿ ಇರೋದು ಅಂತ ಅನ್ನಲಿಕ್ಕೆ ಬಹಳ ಏನು ಬೇಕಾಗ್ತದೆ ಅಂದರೆ ಅದಕ್ಕೆ ವಿದ್ಯಾ ಪರಿಪಾಕ, ಪಕ್ವತೆ ತುಂಬ ಬೇಕಾಗ್ತದೆ, ತುಂಬ ಪಕ್ವತೆ ಬೇಕು. ಜೀವನದಲ್ಲಿ ವಿದ್ಯೆ ಇರೋದು ಬೇರೆ, ವಿದ್ಯಾ ಪಕ್ವ ಆಗೋದು ಬೇರೆ. ಆ ಪಕ್ವತೆಯನ್ನು ಇಟ್ಟುಕೊಂಡು ನಡೆಯುವಂತಹ ಎಲ್ಲ ವಿಷಮ ಪ್ರಸಂಗಗಳನ್ನು ಕೇವಲ ಪ್ರೇಕ್ಷಕನ ಸ್ಥಾನದಲ್ಲಿ ಮಾತ್ರ ಇದ್ದು ಗಮನಿಸೋದು ಅಂತ ಅನ್ನೋದು ನಡೀತಾ ಇತ್ತಂತ ಪಾಂಡವರಿಗೆ. ನೋಡ್ತಾನೇ ಇದ್ದರು. ವಿರಾಟ್ ರಾಜ ವಾಸ್ತವದಲ್ಲಿ ರಾಜ್ಯಭಾರ ಮಾಡಲಿಕ್ಕೆ, ಪಾಂಡವರ ಎದುರಿಗೆ ರಾಜ್ಯಭಾರ ಮಾಡಲಿಕ್ಕೆ ವಿರಾಟ್ ರಾಜ ತುಂಬ ಅಸಮರ್ಥ. ಒಂದು ಕೆಲಸವನ್ನು ಅತ್ಯಂತ ಸಮರ್ಥನಾದಂಥವನು ಎಷ್ಟು ವೇಗವಾಗಿ, ಎಷ್ಟು ಆಪ್ಯಾಯಮಾನಕರವಾಗಿ, ಎಷ್ಟು ಪ್ರಜಾರಂಜಕನಾಗಿ ಆ ಸ್ಥಾನದಲ್ಲಿ ಇದ್ದುಕೊಂಡು ಮಾಡಬಲ್ಲನೋ ಅದರಲ್ಲಿ 1/1000 ವಿರಾಟ್ ರಾಜ ಮಾಡ್ತಾ ಇಲ್ಲ. ಧರ್ಮರಾಜಾದಿಗಳು ಸಿಂಹಾಸನದಲ್ಲಿ ಇದ್ದರೆ ಯಾವ ಕಾರ್ಯವನ್ನು ಲೀಲಾಜಾಲವಾಗಿ ತಮ್ಮ ಗಾಂಭೀರ್ಯದಿಂದ, ತಮ್ಮ ವರ್ಚಸ್ಸಿನಿಂದ ನಡೆಸ್ತಿದ್ರೋ ಅದರಲ್ಲಿ 1/1000 ವಿರಾಟ್ ರಾಜನಿಗೆ ನಡೆಸಲಿಕ್ಕಾಗ್ತಿಲ್ಲ. ಆದರೆ ಇವನು ಹೀಗೆ ನಡೆಸ್ತಿಲ್ಲ ಅಂತನ್ನೋ ಕಾರಣಕ್ಕೆ ಇವನು ಈ ರೀತಿ ಸಮರ್ಥವಾಗಿ ರಾಜ್ಯಭಾರ ಮಾಡ್ತಿಲ್ಲ ಅಂಥೇಳಿ ಔದಾಸೀನ್ಯದಿಂದ ಪಾಂಡವರು ನೋಡದೆ ಇರೋ ಹಂಗೆ ಬದುಕಬೇಕು. ಸ್ವಾರಸ್ಯ ನೋಡಿ, ಅವ ಮಾಡ್ತಿರೋದು ಅಸಮರ್ಥ, ಅವ ಕೊಡ್ತಿರೋ ಆಡಳಿತ ಅತ್ಯಂತ ಅಸಮರ್ಥ ಆಡಳಿತ. ಅವನನ್ನು ಅಸಮರ್ಥ ಆಡಳಿತಗಾರ ಅಂತ ಅನ್ನೋ ಹಾಗಿಲ್ಲ, ಅವನನ್ನು ಸಮರ್ಥ ಅಂತ ಇವರು ಅವನನ್ನು ಉಪಜೀವಿಸಿಕೊಂಡು ಇರೋ ಹಾಗೆ ತಮ್ಮ ಸ್ಥಿತಿಗತಿಗಳನ್ನು ಇವರು ತೋರಿಸ್ಬೇಕು. ಅವನ ಎದುರಿಗೆ ಇವರು ಅತ್ಯಂತ ವಿನಯವಂತರಾಗಿ ಬದುಕಬೇಕು. ಎಷ್ಟು ದೊಡ್ಡ ಶಿಕ್ಷೆ ಇದು. ಹೀಗೆ 10 ತಿಂಗಳನ್ನು ಕಳೆದಿದ್ದಾರೆ. 10 ತಿಂಗಳು ಇದನ್ನು ಸುಮ್ಮನೆ ಸಹಿಸ್ಕೊಳ್ಳೋದೇ ಒಂದು ದೊಡ್ಡ ತಪಸ್ಸು. ಇದನ್ನೇ ಸಹಿಸ್ಕೊಂಡ್ರಂತೆ. ಮೊನ್ನೆ ಇದು ಸಹಿಸ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಸುಮ್ಮನೆ ಒಂದು ಹಾಸ್ಯ ಹೇಳ್ತೀನಿ. ಹೆಂಡತಿ ಒಂದು ಮನೆಯಲ್ಲಿ ಯಾವುದೋ ಒಂದು ಕೆಲಸಕ್ಕೋಸ್ಕರವಾಗಿ ಹೊರಗೆ ಹೋಗಿದ್ಲಂತೆ. ಗಂಡನಿಗೆ ಅವಸರವಾಗಿ ತಾನು ಕೆಲಸಕ್ಕೆ ಹೋಗಬೇಕು. ಅವಸರವಾಗಿ ಕೆಲಸಕ್ಕೆ ಹೋಗ್ಬೇಕು. ಇವನು ತಿಂಡಿ ಇಲ್ಲ, ಹೆಂಡತಿ ಮಾಡಿಟ್ಟಿಲ್ಲ. ಬಂದಮೇಲೆ ಏನು ಮಾಡ್ತಾಳೆ ಗೊತ್ತಿಲ್ಲ. ತಿನ್ನಲಾರದೆ ಹೋದರೆ ಕಷ್ಟ ಆಗತ್ತೆ. ಏನು ಮಾಡ್ಕೋಬೇಕು, ತಾನೇ ಮಾಡ್ಕೊಳ್ಳಿಕ್ಕೆ ಅಂತ ಹೊರಟ. ಒಂದು ಒಗ್ಗರಣೆ ಅವಲಕ್ಕಿ ಮಾಡ್ಕೋಬೇಕು ಅಂತ ಪ್ರಕ್ರಿಯೆ ಆರಂಭ. ಒಗ್ಗರಣೆ ಅವಲಕ್ಕಿ ಮಾಡ್ಕೋಬೇಕಂದ್ರೆ ಏನು ಮಾಡ್ಕೋಬೇಕು, ತನಗೆ ತಿಳಿದ ಪದ್ಧತಿಯಲ್ಲಿ ಎಲ್ಲ ಮನೆ ಇಡೀ ಕೆದರ್ಬಿಟ್ಟು ಸಿದ್ಧ ಮಾಡಿಕೊಂಡು ಒಲೆ ಮೇಲೆ ಎಣ್ಣೆ ಇಟ್ಟ. ಅಷ್ಟೊತ್ತಿಗೆ ಸರಿಯಾಗಿ ಹೆಂಡತಿ ಬಂದ್ಲು. ಏನು ಮಾಡಿದ್ಲಂದರೆ ತಾ ಮಾಡ್ಲಿಕ್ಕೆ ಹೋಗಲಿಲ್ಲ, ಏನು ಮಾಡ್ತಾರೆ ಅಂತ ನೋಡ್ತಾ ನಿಂತ್ಕೊಂಡು
ಇವ ಒಗ್ಗರಣೆ ಹಾಕಬೇಕಾದ್ರೆ ಸಾಸಿವೆ ಸಿಡಿದ ನಂತರದಲ್ಲಿ ಅದು ಕರಿ ಆಗೋ ತನಕನೂ ಮುಂದಿನ ಪದಾರ್ಥ ಹಾಕಲಿಲ್ಲ ಅಂತಂದ್ರೆ ಮುಂದೆ ತಿನ್ನೋದು ತುಂಬ ಕಷ್ಟ ಆಗ್ತದೆ. ಅವಳು ಸರ 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 ಆರ್ಡರ್ ಪಾಸ್ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಎಣ್ಣೆ ಕಾದೋಗಿದೆ, ನಿಮ್ಗೇನು ಸೀದೋಗೋದು ಗೊತ್ತಾಗ್ತಾ ಇಲ್ವಾ, ಬೇಗ ಹಾಕ್ರಿ ಅದಕ್ಕೆ ಪದಾರ್ಥ, ಕರಿಬೇವು ಎಲ್ಲಿ ಇಟ್ಕೊಂಡಿದ್ದೀರಿ ಕಾಣಿಸ್ತಾ ಇಲ್ವಾ, ಕಡಲೆಕಾಯಿ ಬೀಜ ಹಾಕಲಿಲ್ಲ ಅಂದ್ರೆ ತಿನ್ನೋದು ಹಂಗೆ, ನೆನೆಸಿಲ್ವಾ ಅವಲಕ್ಕಿನ ಅಂತ ಉದ್ದಕ್ಕೂ ಕಂಟಿನ್ಯೂಸ್ ಆಗಿ ಹೇಳಿದೆ. ಇವ ಎಲ್ಲ ಮಾಡಿಬಿಟ್ಟು ತಿರುಗಿ ನೋಡ್ದ. ಅಲ್ಲ, ಇಲ್ಲೇ ಎದುರಿಗೆ ಬಂದಿದ್ದೀನಿ, ಮಾಡ್ಬೋದಿತ್ತಲ್ವ, ಸುಮ್ಮನೆ ವೃಥ ನನ್ನ ಮ್ಯಾಲೆ ಯಾಕೆ ಇಷ್ಟೊಂದೆಲ್ಲ ನಿರಂತರವಾಗಿ ಆಜ್ಞೆಗಳನ್ನು ಮಾಡಿದ್ವಿ ಅಂತ ಕೇಳ್ದ ಗಂಡ. ಹೆಂಡತಿಗೆ ಎಷ್ಟು ತಾಳ್ಮೆ ಇತ್ತಂತಂದರೆ ನಿಧಾನಾಗೆ ಉತ್ತರ ಕೊಟ್ಲು. ಇದೇ ರೀತಿ ನಾನು ಡ್ರೈವಿಂಗ್ ಸೀಟ್ನಲ್ಲಿ ಕುತ್ಕೊಂಡ್ಬಿಟ್ಟು ನೀವು ಕಾರ್ ಹೇಳ್ಕೊಡ್ಬೇಕಾದ್ರೆ ಈ ರೀತಿ ಮಾಡ್ತೀರಿ ಅಂದ್ಲು. ಈ ಹಾಸ್ಯದಲ್ಲಿ ಒಂದು ಸ್ವಾರಸ್ಯ ಇದೆ. ಈ ಹಾಸ್ಯ ಯಾಕೆ ಹೇಳಿದೆ ಅಂದರೆ, ಮನುಷ್ಯ ತಾನು ಸಮರ್ಥನಾಗಿದ್ದು ಬೇರೆಯವರು ಯಾರಾದರೂ ಕೂಡ ತನಗೆ ನಿರಂತರವಾಗಿ ಈ ರೀತಿ ಬೋಧನೆ ಮಾಡ್ತಾ ಇದ್ರು ಅಂದರೆ ಅದು ಎಷ್ಟರ ಮಟ್ಟಿಗೆ ಅಸಹನೆಯನ್ನು ಹೆಚ್ಚಿಸಿಬಿಡ್ತದೆ. ನೋಡ್ರಿ, ತಾತ್ಕಾಲಿಕವಾಗಿ ಒಂದು ಕ್ಷಣಕ್ಕೆ ನಮಗಿದು ನಗು ಬರೆಸೋವಂಥ ವಿಚಾರ. ಜೀವನ ಪೂರ್ತಿ 10-12 ತಿಂಗಳವರೆಗೆ ಅತ್ಯಂತ ಅಸಮರ್ಥನಾಗಿರ್ತಕ್ಕಂಥವನು ಇಂಥ ಉಪದ್ಯಾಪಿತನ ಮಾಡ್ತಾನೆ ಇದ್ರೆ ನೋಡ್ಕೊಂಡಿರ್ಬೇಕು. ಅವರು ಇದ್ದರು ಪಾಂಡವರು. ಸುಮ್ಮನೆ ಒಂದು ಹಾಸ್ಯಕ್ಕೆ ನಾವೇನಂದ್ವಿ, ಇದು ತಾತ್ಕಾಲಿಕವಾಗಿ ಆದ್ರೆ ಹಾಸ್ಯ, ನಿರಂತರವಾಗಿ ನಡೆದು ಬಿಟ್ಟರೆ ಇದು ಬದುಕಲಿಕ್ಕಾಗಲ್ಲ, ಎದ್ದೋಡಿ ಹೋಗ್ತೀನಿ ಅಂತಾರೆ. ನಿರಂತರವಾದ ಇಂಥ ಒತ್ತಡಗಳು ಮನುಷ್ಯನಿಗೆ ಸಮರ್ಥನಾದಂಥವನಿಗೆ ಅಸಮರ್ಥರ ಜೊತೆಗೆ ಬದುಕುವಂತಹ ಪ್ರಸಂಗ ಇರಲಿಲ್ಲ ಅಂದರೆ ನೀವೆಲ್ಲ ಅದನ್ನ ಒಂದೇ ಲೈನ್ನಲ್ಲಿ ಹೇಳ್ಬಿಡ್ತೀರಿ, ಏನಂದರೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಹೌದಲ್ಲೇನಪ್ಪ? ಏನೇನು ಅಂತ ಹೇಳಿ ನೀವೆಲ್ಲ ಏನು ಕಾರಣಗಳನ್ನು ಏನು ಕೊಡೋದಿಲ್ಲ. ಸಂಬಳ ಸಾರಿಗೆ ಏನೋ ತುಂಬ ಚೆನ್ನಾಗಿತ್ತು, ಆದರೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲರಿ. ಮೇಲೆ ನಾವು ಇದ್ನಲ್ಲ, ಅವ ತುಂಬ ಏನಂತಂದ್ರೆ ಏನು ಮಾಡಿದ್ರು, ಕೂತರು ನಿಂತರು ಎದ್ರು ಅಡ್ಡಾಡಿದ್ರು ಓಡಾಡಿದ್ರು ಮಾತಾಡದೇ ಇದ್ರೂ ಎಲ್ಲದಕ್ಕೂ ಕಿರಿಕಿರಿ ಮಾಡ್ತಾ ಇದ್ದ. ಅದಕ್ಕೇನು ಮಾಡಿದ್ರಿ, ಲಕ್ಷಾನುಗಟ್ಟಲೆ ಸಂಬಳ ಬರುವಂಥ ಕೆಲಸ ಬಿಟ್ಟೆ. ಈಗ ಕಡಿಮೆ ಸಂಬಳ ಪರವಾಗಿಲ್ಲ, ಈ ಕಿರಿಕಿರಿ ಇಲ್ಲಲ್ಲ. ಅಂದರೆ ನಮ್ಮ ಸಹನೆ ತಾತ್ಕಾಲಿಕವಾದ ಕೆಲವು ಪ್ರಸಂಗಗಳನ್ನೇ ಎದುರಿಸ್ತೀರಿ ಅಂದರೆ ಆಗೋದಿಲ್ಲ. ಅತ್ಯಂತ ಸಮರ್ಥನಾಗಿರತಕ್ಕಂತಹ ವ್ಯಕ್ತಿ ಅತ್ಯಂತ ಸಹನಶೀಲತೆಯನ್ನು ತಗೊಳ್ಳೋದು ಅಂದರೆ ಅದನ್ನು ಶಬ್ದಗಳಲ್ಲಿ ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಅಂಥ ಪ್ರಸಂಗಗಳು ಬರ್ತವೆ. ಈ ವಿರಾಟ್ ರಾಜನ ಭಾವಮೈದ್ನ ಕೀಚಕ ಕಲಿಯುಗದ ಅನೇಕ ಅವಘಡಗಳನ್ನು ಹೇಳುತ್ತಿರಬೇಕಾದ್ರೆ ಒಂದು ಅವಘಡವನ್ನು ಹೇಳುತ್ತಾರೆ. ಪ್ರಾಯ ಪ್ರಪಂಚದಲ್ಲಿ ನಡೆಯುವಂಥದ್ದನ್ನು ವೇದವ್ಯಾಸ ದೇವರು ಕೆಲವನ್ನು ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಶಾಲಕೋ ಬುದ್ಧಿದಾಯಕ ಅಂತ ಅಂದರೆ ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ನಿರ್ಧಾರಗಳನ್ನು ಮಾಡ್ತಿದ್ದಾರೆ ಆ ನಿರ್ಧಾರಗಳನ್ನು ಆ ಮನೆಯ ಯಜಮಾನ ತಗೊಳ್ದೇನೆ ಮನೆಯ ಯಜಮಾನನ ಹೆಂಡತಿಯ ತಮ್ಮ ತಗೊತಾನಂತೆ, ತಮ್ಮ ಅಥವಾ ಅಣ್ಣ. ಅವ ಹೇಳ್ದಂಗೆ ಇವ್ರು ಜೀವನ ಮಾಡುವಂಥ ಪ್ರಸಂಗ ಬಂದಿರ್ತದೆ. ಕಲಿಯುಗದಲ್ಲಿ ಈ ರೀತಿಯಾದ ಕಾರ್ಯಕ್ರಮ ಇರ್ತದೆ. ಹೆಂಡತಿ ಮಾತಾಡೋದಲ್ಲ, ಹೆಂಡತಿಯ ಅಣ್ಣ ಅಥವಾ ತಮ್ಮ ಅವರೇನಾಗಿರ್ತಾರೆ ಅಂದರೆ ತಾವು ತಮ್ಮ ಅಕ್ಕನೋ ತಂಗಿಯೋ ಅವ್ರ ಮನೆಯಲ್ಲಿ ಹೆಂಗೆ ಸಂಸಾರ ನಡಿಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದನ್ನು, ಅಣ್ಣ ತಮ್ಮಂದ್ರೆ ಹೇಳಿದ್ದನ್ನು ಹೆಂಡತಿ ಇಲ್ಲಿ ತನ್ನ ಗಂಡನಿಂದ ಮಾಡಿಸ್ತಾ ಇರ್ತಾಳೆ. ಹೀಗೆಲ್ಲ ಕಲಿಯುಗದಲ್ಲಿ ನಡೀತಿರ್ತದೆ ಅಂತ. ವಿರಾಟ್ ರಾಜನ ಅರಮನೆಯಲ್ಲೇ ನಡೀತಾ ಇತ್ತು. ವಿರಾಟ್ ರಾಜನ ಅರಮನೆಯಲ್ಲೇ ಇದು ನಡೀತಾ ಇತ್ತು. ಅಂದರೆ ವಿರಾಟ್ ರಾಜ ತಾನು ಯಾವ ಕಾಯ್ದೆ ಕಾನೂನುಗಳನ್ನು ಯಾವುದ್ಯಾವುದನ್ನು ತಂದಿದ್ನೋ ಅದನ್ನು ತನ್ನ ಯೋಗ್ಯತೆಯಿಂದ ತಾನು ಮೂರ್ಧಾಭಿಷಿಕ್ತನಾದ ರಾಜನಾಗಿದ್ದರೂ ಕೂಡ ಆ ಯಾವ ಕಾಯ್ದೆ ಕಾನೂನುಗಳನ್ನು ಕೂಡ ನೆಪ ಮಾತ್ರಕ್ಕೆ ತಾನು ನಡೆಸ್ತಾ ಇದ್ನೇ ಹೊರತಾಗಿ ಆ ಕಾಯ್ದೆ ಕಾನೂನುಗಳು ಅವನಿಗೆ ಒಪ್ಪಿಗೆಯಾಗಿತ್ತೆ ಅಂತಂದ್ರೆ ಅವನಿಗಲ್ಲ. ವಿರಾಟ್ ರಾಜನ ಹೆಂಡತಿಯಾಗಿರ್ತಕ್ಕಂತಹ ಸುದೇಶ್ನೆ, ಆ ಸುದೇಶ್ನೆಯ ತಮ್ಮಂದ್ರು ಇದ್ದರು 107 ಜನ. ಅದರಲ್ಲಿ 106 ಜನ ಉಪಕೀಚಕರು, ಒಬ್ಬವನು ಇವನು ಪ್ರಧಾನ ಕೀಚಕ. ಅವರು ಏನು ನಿರ್ಧಾರಗಳನ್ನು ಮಾಡ್ತಿದ್ರೋ ಆ ನಿರ್ಧಾರಗಳನ್ನು ವಿರಾಟ್ ರಾಜ ತನ್ನ ರಾಜ್ಯದಲ್ಲಿ ಕಾಯ್ದೆ ಕಾನೂನುಗಳು ಅಂತ ಆಡಳಿತಾತ್ಮಕವಾಗಿರ್ತಕ್ಕಂತಹ ಎಲ್ಲ ಕಾರ್ಯಗಳಲ್ಲಿ ಅವರ ಹಸ್ತಕ್ಷೇಪ ಇರ್ತಿತ್ತು.
ಇದೆಲ್ಲ ವಾಸ್ತವದಲ್ಲಿ ಗೊತ್ತಿದ್ರೂ ಇದೆಲ್ಲ ವಿರಾಟ್ ರಾಜನ ಕಾಯ್ದೆ ಕಾನೂನುಗಳಲ್ಲ. ಇವನಿಗೆ ಸ್ವಲ್ಪ ಮಟ್ಟಿಗೆ ಅಸಾಮರ್ಥ್ಯ ಇರೋದೇನೋ ಸತ್ಯ. ಇವನಿಗೆ ಸ್ವಲ್ಪವೇ ಸಾಮರ್ಥ್ಯ ಇದ್ದರೂ ಆ ಸಾಮರ್ಥ್ಯಕ್ಕನುಸಾರವಾಗಿಯೂ ಆಡಳಿತ ಕೊಡೋದಿಲ್ಲ. ಮೊದಲನೇದ್ದು ಕಂಪ್ಯಾರಿಟಿವ್ಲಿ ನೋಡಿದರೆ ಪಾಂಡವರಷ್ಟು ಇವ ಸಾಮರ್ಥ್ಯ ಅಲ್ಲ ಅಂತನ್ನೋದು ಒಂದು ದೋಷ. ಆದರೆ ಎಷ್ಟು ಸಾಮರ್ಥ್ಯ ಇತ್ತೋ ಆ ಸಾಮರ್ಥ್ಯಕ್ಕನುಸಾರವಾಗಿ ಇವ ರಾಜ್ಯಭಾರ ಮಾಡೋ ಹಂಗಿಲ್ಲ, ಅದು ಇನ್ನೊಂದು ಸಮಸ್ಯೆ. ಆ ಸಮಸ್ಯೆಗೆ ಯಾರು ಕಾರಣ ಅಂತಂದರೆ ಕೀಚಕ ಮತ್ತು ಉಪಕೀಚಕರು ಕಾರಣ. ಇದೇ ರೀತಿಯಲ್ಲಿ ರಾಜ್ಯಭಾರ ನಡೆಯೋದನ್ನು 10 ತಿಂಗಳು ಸಹಿಸಿದರು. 11ನೇ ತಿಂಗಳಲ್ಲಿ ಒಂದು ಉತ್ಸವ ಇತ್ತು. ರುದ್ರದೇವರ ಒಂದು ಉತ್ಸವವನ್ನು ಮತ್ಸ್ಯ ದೇಶದಲ್ಲಿ ಮಾಡ್ತಾ ಇದ್ದು, ವೈಭವೋಪೇತವಾದಂತಹ ಉತ್ಸವ. ಆ ಉತ್ಸವಕ್ಕೆ ಅನೇಕ ಸ್ಪರ್ಧೆಗಳು, ಕುಸ್ತಿ, ಮೇಲಾಟ ಮತ್ತು ಅನೇಕ ವಿಧವಾಗಿರತಕ್ಕಂತಹ ಶಸ್ತ್ರಾಸ್ತ್ರಗಳ ಪ್ರಯೋಗಗಳಲ್ಲಿ ಪಾಂಡಿತ್ಯವನ್ನು ತೋರಿಸೋದು, ಈ ಹಳ್ಳಿಗಾಡಿನಲ್ಲಿ ಮನೋರಂಜನೆಗೋಸ್ಕರವಾಗಿ ತೋರಿಸ್ತಕ್ಕಂಥ ಏನೇನು ಜನಪದ ಕ್ರೀಡೆಗಳು ಅಂತೇನಿರ್ತಾವಲ್ಲ ಆ ಎಲ್ಲ ಕ್ರೀಡೆಗಳನ್ನು ನಾನಾ ಕ್ರಮದಲ್ಲಿ ಮಾಡೋದು. ಮನೋರಂಜನೆ ಅಂದರೆ ಅದೇನೆ, ಬೇರೆದು ಇನ್ನೇನಿದೆ. ಪ್ರಾಣಿಗಳೊಂದಿಗೆ ಲೀಲಾಜಾಲವಾಗಿ ಮನುಷ್ಯರು ಸೆಣಸ್ತಕ್ಕಂಥದ್ದು, ಪ್ರಾಣಿಯನ್ನು ಪಳಗಿಸಿರ್ತಕ್ಕಂಥವು ತನಗೆ ಮಾತ್ರ ಪ್ರಾಣಿ ಅಧೀನವಾಗಿದ್ರು ಹೆಂಗಿರ್ತದೆ ಅಂತ ಹೇಳಿ ತೋರಿಸ್ಕೊಳ್ತಕ್ಕಂಥದ್ದು. ಇಂಥ ಅಭೂತಪೂರ್ವವಾದಂತಹ ಚಾತುರ್ಯಭರಿತವಾದಂತಹ ಇಂಥ ವಿದ್ಯಾಗಳನ್ನು ತೋರಿಸಿ ರಾಜನ ಮೆಚ್ಚುಗೆಯನ್ನು ಗಳಿಸಲಿಕ್ಕೆ ಅನೇಕ ಕುಶಲರಾದಂತಹ ವ್ಯಕ್ತಿಗಳು, ಸಮರ್ಥರು ಅವರೆಲ್ಲ ಬಂದರು. ಅವ್ರ ಪೈಕಿ ಜೀಮೂತ ಅನ್ನೋವಂಥವನು ಒಬ್ಬ ಮಲ್ಲ. ಹೊರನೋಟದಲ್ಲಿ ಇವ ಒಬ್ಬ ಮಲ್ಲ ಅಂತ ಮಾತ್ರ ಕಾಣಿಸ್ತಿದ್ದ. ಇವೊಬ್ಬ ಕುಸ್ತಿಪಟು ಅಂತ ಎಲ್ಲರೂ ಹಾಗೆ ಅಂದ್ಕೊಂಡು ಅವನ ಜೊತೆಗೆ ಯುದ್ಧಕ್ಕೆ ಹೋಗ್ತಿದ್ರು. ಅವನ ಜೊತೆಗೆ ಮಲ್ಲ ಯುದ್ಧವನ್ನು ಮಾಡಬೇಕು ಅಂದರೆ ಇವೊಬ್ಬ ಮಲ್ಲ. ನಾವು ಹೆಂಗೆ ಶರೀರದ ಅಂಗಸಾಧನೆಯನ್ನು ಮಾಡಿ ದೇಹವನ್ನು ಚೆನ್ನಾಗಿ ದಂಡಿಸಿ ಗಟ್ಟಿಯಾಗಿ ಇಟ್ಕೊಂಡಿದ್ದೀವೋ ಅದೇ ರೀತಿ ಇವನು ಮಾಡಿದ್ದಾನೆ ಅಂತ ಅಖಾಡ ಹಾಕಿ ಇಳಿದು ಬಿಡ್ತಿದ್ರು ಅವನ ಜೊತೆಗೆ. ತೊಂದರೆ ಏನು ಅಂತಂದರೆ ಶಾರೀರಿಕವಾಗಿ ಅವನಕ್ಕಿಂತಲೂ ಬಲಿಷ್ಠರಾಗಿದ್ದರೂ ಕೂಡ ಆಂತರಿಕವಾಗಿ ಅವನಿಗೆ ಬೇರೆ ಬಲ ಇತ್ತು. ಅದು ಇವ್ರಿಗೆ ಗೊತ್ತಾಗ್ತಿರಲಿಲ್ಲ. ಅದಕ್ಕೇ ಮಹಾಭಾರತಕ್ಕೆ ಸಹಜವಾಗಿ ವ್ಯಾಖ್ಯಾನವನ್ನು ಬರೆಯೋದಾಗಲಿ ಅಥವಾ ಮಹಾಭಾರತದ ಅರ್ಥವನ್ನು ಹೇಳೋದಾಗಲಿ ತುಂಬ ಕಠಿಣ ಇದೆ. ಯಾಕೆಂದರೆ ಮೇಲ್ನೋಟದಲ್ಲಿ ಮಹಾಭಾರತಕ್ಕೆ ತೋರ್ತಕ್ಕಂಥ ಅರ್ಥ ಅಥವಾ ರಾಮಾಯಣ ಇತಿಹಾಸ ಗ್ರಂಥಗಳಿಗೆ ತೋರೋಂಥ ಅರ್ಥ ಹೇಳಿಬಿಟ್ರೆ ಮುಂದಿನ ಎಲ್ಲ ಪ್ರಸಂಗಗಳಿಂದಲೂ ಅದು ವಿರುದ್ಧ ಆಗ್ತದೆ. ಯಕ್ಕಶ್ಚಿತ್ ಮಲ್ಲನಾದರೆ ಬೇರೆಯವರು ಎಲ್ಲರ ಜೊತೆಗೆ ಅವನು ಶಾರೀರಿಕ ಬಲ ಅವನಕ್ಕಿಂತ ಹೆಚ್ಚು ಸಂಪಾದನೆ ಮಾಡಿದವರಿಗೆ ಅವನು ಸೋಲ್ಬೇಕಲ್ವೇ? ಇಲ್ಲ. ಅಥಾ ಜಗಾಮಲ್ಲಕ ಸಮಸ್ತ ಭೂಮಿ ಮಂಡಲೆ ವರೇಣ ಯೋಜಿತೋ ಜಯಿ ಶಿವಸ್ಯ ಸಂಜಗರ್ಜ ಚ. ಅದರಿಂದ ಬೇರೆ ಮಲ್ಲರು ಅವನ ಹತ್ರ ಎಲ್ಲ ಸೋಲ್ತಾ ಇದ್ದರು. ಕಾರಣ ಏನು ಅಂತಂದರೆ ಅವನಿಗೆ ರುದ್ರದೇವರು ವರ. ಇದು ಒಳಗಿನ ಗುಪ್ತವಾಗಿರತಕ್ಕಂಥ ಶಸ್ತ್ರ. ಸಾಮಾನ್ಯವಾಗಿ ಈ ಕುಸ್ತಿಪಟುಗಳು ಅಥವಾ ಈಗ ಹೊಸದಾಗಿ ಬಂದಿರತಕ್ಕಂಥ ಬಾಕ್ಸಿಂಗ್ ಅನ್ನೋ ಕ್ರೀಡೆ ಇದೆಯಲ್ಲ, ಈ ಕ್ರೀಡೆಯಲ್ಲಿ ಅಫೆನ್ಸಿವ್ ಗೇಮ್ ಮತ್ತು ಡಿಫೆನ್ಸಿವ್ ಗೇಮ್ ಅಂತ ಎರಡಿದೆ. ಅದರಲ್ಲಿ ಎರಡರಲ್ಲಿಯೂ ಕೂಡ ಏನಪ್ಪ ಅಂತಂದರೆ ಅವರಿಗೆ ಹಾಕ್ಕೊಂಡಿರೋಂತಹ ಕೈಗವಸುಗಳನ್ನು ಚೆನ್ನಾಗಿ ತಾವೇನು ಮಾಡಬೇಕು ಅಂದರೆ ಇನ್ನೊಬ್ಬನು ತನಗೆ ಏಟು ಹೊಡಿದೇ ಇರೋ ಹಾಗೆ ಕೈಗಳನ್ನು ಅಡ್ಡಡ್ಡ ತರ್ತಾ ಏನು ಮಾಡಬೇಕು, ತನ್ನನ್ನು ತಾನು ರಕ್ಷಿಸ್ಕೊತಾ ಬೇರೆಯವನಿಗೆ ಹೊಡಿಬೇಕು. ಬೇರೆಯವನಿಗೆ ಹೊಡಿಬೇಕಾದ್ರೆ ಬೇರೆಯವನು ಅದೇ ಕ್ರಮದಲ್ಲಿ ತಾನು ರಕ್ಷಿಸ್ಕೊತಾನಲ್ಲ, ಆ ರಕ್ಷಿಸ್ಕೊಂಡ್ರೂ ಅವನನ್ನು ಭೇದಿಸಿ ಹೋಗಿ ಬೀಳಬೇಕು ಅಂದರೆ 2 ಪಿನ್ ಕ್ಯಾಪ್ಗಳು ಅಂತ ಬರ್ತವೆ. ಉಂಗುಷ್ಟದ ಹತ್ತಿರದಲ್ಲಿ ಕೈ ಬೆರಳುಗಳ ತುದಿಯಲ್ಲಿ ಹಾಕ್ಕೊಳ್ಳುವಂಥ ಕ್ಯಾಪ್ಗಳು. ಅದನ್ನು ಆಕಸ್ಮಿಕವಾಗಿ ಹಾಕ್ಕೊಂಡು ಹೊಡೆದ ಅಂದರೆ ಎದುರಿಗೆ ಅವನಿಗೆ ಏನಾಗ್ತದೆ ಅಂದರೆ ಪ್ರಾಣಾಪಾಯ ಆಗುತ್ತೆ. ಇದು ಗೊತ್ತಾಗೋದಿಲ್ಲ ಬೇರೆಯವರಿಗೆ. ಆಕಸ್ಮಿಕವಾಗಿ ದ್ವೇಷ ಬುದ್ಧಿಯಿಂದ ಯಾರಾದರೂ ಇಂಥ ಕೆಲಸ ಮಾಡಿದರು, ಏಟು ಎಲ್ಲೋ ಸೂಕ್ಷ್ಮವಾದ ಜಾಗಕ್ಕೆ ಬಿದ್ದು ಬಿಟ್ಟರೆ ಕುಸ್ತಿಪಟ್ಟು ಕ್ಷಣದಲ್ಲೇ ಪ್ರಾಣ ಬಿಡುವಂತಹ ಅಪಾಯ ಇರುತ್ತೆ. ಇದೆಲ್ಲ ಒಳಗೇನೆ ಇರುವಂಥದ್ದಿದೆ. ಒಬ್ಬ ಕುಸ್ತಿಪಟು ಅಂದರೆ ಸಾಮಾನ್ಯವಾಗಿ ಎಲ್ಲ ನಿಯಮಾವಳಿಗಳನ್ನು ಅನುಸರಣೆ ಮಾಡಿಕೊಂಡು ಕುಸ್ತಿಯ ಅಖಾಡಕ್ಕೆ ಕೆಳಿತಾನೆ ಅಂತ ಬೇರೆಯವರೆಲ್ಲರೂ ಆಲೋಚನೆ ಮಾಡ್ತಾರೆ. ಆದರೆ ಈ ರಾಕ್ಷಸರದ ಎಲ್ಲ ಹೇಗೆ ಅಂದರೆ ಮೇಲ್ನೋಟದಲ್ಲಿ ಜಗತ್ತೆಲ್ಲ ಒಪ್ಪುವಂತಹ ಆಡಳಿತಕ್ಕೆ ಅವರು ಇಳಿಯೋ ಹಾಗೆ ಕಾಣಿಸ್ತಾರೆ. ಆದರೆ ಅವರು ಆಂತರ್ಯದಲ್ಲಿ ತಮ್ಮ ವೆಪನ್ಸ್ಗಳನ್ನು ಬೇರೆದನ್ನು ಇಟ್ಕೊಂಡಿರ್ತಾರೆ. ಕಂಸನು ಇದೇ ಕೆಲಸ ಮಾಡಿದ್ದ. ಕೃಷ್ಣ ಪರಮಾತ್ಮನನ್ನು ಕರೆದು ಬಿಟ್ಟು ಅವನನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡಿದ ಕಂಸ.
ನೇರವಾಗಿ ಯುದ್ಧಕ್ಕೆ ಇಳಿಬೇಕಾಗಿತ್ತು. ಕೃಷ್ಣ ಸಮರ್ಥ, ಕಂಸನೂ ಸಮರ್ಥ. ಕಂಸ ಕೃಷ್ಣನ ಜೊತೆಗೆ ಯುದ್ಧ ಮಾಡಬೇಕಾಗಿತ್ತು, ಇಲ್ಲ. ರಾಜನೀತಿ ಕಂಸನಿಗೆ ವಿರೋಧ ಮಾಡ್ತಾ ಇತ್ತು. ಭಾಗವತವನ್ನು ಅನೇಕ ಬಾರಿ ನಾವು ಹೇಳ್ತೀವಿ, ಕೇಳ್ತೀವಿ. ಆದರೆ ಅದರಲ್ಲಿರತಕ್ಕಂಥ ಸೂಕ್ಷ್ಮ ಅಂಶಗಳು ಇಂಥದ್ದು. ಎದುರಿಗೇನೆ ಬಂದು ಯುದ್ಧ ಮಾಡಲಿಲ್ಲ ಕಂಸ. ಏನು ಮಾಡಿದ? ಕುತ್ಸಿತೋಪಾಯಗಳನ್ನು ಮಾಡಿ ಕೃಷ್ಣನನ್ನು ಕೊಲ್ಲಬೇಕು ಅಂತ ನೋಡ್ದ. ಪರಮಾತ್ಮ ಬಲು ಸಮರ್ಥನಾದದ್ದರಿಂದಾಗಿ ಕಂಸನ ಯಾವ ಯೋಜನೆಗಳು ಕೂಡ ಕೈಗೂಡಲಿಲ್ಲ ಅಷ್ಟೇ ಹೊರತಾಗಿ, ಅದಕ್ಕೋಸ್ಕರವಾಗಿ ನೇರವಾಗಿ ಯುದ್ಧ ಮಾಡತಕ್ಕಂತಹ ಒಳ್ಳೆ ಸಾಮಾನ್ಯ ವ್ಯಕ್ತಿ ಯಾವ ರೀತಿಯಾಗಿ ಬರಬೇಕು, ಅಥವಾ ಸಾಮಾನ್ಯವಾಗಿ ಯೋಚನೆ ಮಾಡ್ತಕ್ಕಂಥವನು ಒಬ್ಬನು ಯಾವ ರೀತಿಯಲ್ಲಿ ಪ್ರತಿದ್ವಂದಿ ಆಗಬೇಕು, ಅಂದರೆ ವಿರುದ್ಧ ಯೋದ್ಧಾರನಾಗಿ ಬರಬೇಕು, ಆ ರೀತಿ ಬಂದಿರಲಿಲ್ಲ ಕಂಸ. ಕಂಸ ಎಷ್ಟು ಯೋಚನೆ ಮಾಡಿದ್ದ ಅದನ್ನು ವಿಕದ್ರು ಅಂತನ್ನುವಂಥ ಒಬ್ಬವನು ಹೇಳ್ತಾನೆ. ಕಂಸನ ಆಂತರ್ಯ ಏನಿದೆ, ಕಂಸನ ಒಳಗೆ ಏನಿತ್ತು ಅಂತನ್ನೋದನ್ನು ಎಳಿತಾನೆ. ಸಭಾ ಮಧ್ಯದಲ್ಲಿ ಹೇಳ್ತಾನೆ ಕಂಸನಿಗೆ. ಏನು ಹೇಳ್ತಾನೆ ಅಂದರೆ, ಕಂಸ, ನಿನ್ನ ದುರಾಡಳಿತವನ್ನು ನೋಡಿ ಜನ ಬೇಸತ್ತು ಹೋಗಿದ್ದಾರೆ. ಕೃಷ್ಣ ನಿನ್ನಿಂದ ಪ್ರೇಷಿತರಾಗಿರ್ತಕ್ಕಂಥ ದೈತ್ಯರನ್ನು ಕೊಂದಂಥ ಸಮಯದಲ್ಲಿಯೂ ಕೂಡ ಸಾಮಾನ್ಯ ಜನರುಗಳಿಗೆ ಇದು ಯಾವುದೂ ಗೊತ್ತಾಗ್ತಿಲ್ಲ. ಕೃಷ್ಣ ತಾನು ಸಮರ್ಥ ಅಂತ ಅಷ್ಟೇ ಗೊತ್ತಾಗ್ತಾ ಇದೆ. ಜಗತ್ತಿನಲ್ಲಿ ಬಂದಿರತಕ್ಕಂಥ ಅನೇಕ ವಿಪ್ಲವಗಳನ್ನು ದೂರ ಮಾಡ್ತಾ ಇದ್ದಾನೆ. ಸರ್ಪವನ್ನು ತುಳಿದ, ವಿಷಮಡುವನ್ನು ಪರಿಹಾರ ಮಾಡಿದ, ವೃಷ್ಟಿಯನ್ನು ತಡೆ ಹಿಡಿದ, ವತ್ಸಾಸುರನನ್ನು ಕೊಂದ, ದುಷ್ಟವಾದಂತಹ ವಿಷಭರಿತವಾದಂತಹ ವೃಕ್ಷವನ್ನು ಮತ್ತೆ ಏನು ಮಾಡಿದ ಅಂತಂದ್ರೆ ಅದನ್ನು ನಾಶ ಮಾಡಿ ಹಾಕಿದ, ಕಾಳ್ಗಿಚ್ಚನ್ನು ಪಾನ ಮಾಡಿದ. ಇದರಿಂದ ಬರೀ ಕೃಷ್ಣ ಪರಮಾತ್ಮನ ಮಹಿಮಾ ಮಾತ್ರ ಬರ್ತಾ ಇದೆ ಅಂತ ಅಂದ್ಕೊಂಡಿದೆಯಾ? ಆದರೆ ವಿವೇಕಿಗಳಾದಂತಹ ಜನ ಈ ಅವಘಡಗಳ ಹಿನ್ನೆಲೆಯಲ್ಲಿ ಕಂಸನ ಕೈವಾಡ ಏನಿದೆ ಅಂತ ಗುರುತಿಸದೇ ಇರುವಷ್ಟು ಮೂರ್ಖರಿಲ್ಲ. ನಾವೆಲ್ಲ ಭಾಗವತ ಕೇಳಬೇಕಾದ್ರೆ ಕಂಸ ಕಳಿಸಿದ, ಕೃಷ್ಣ ಅವರನ್ನೆಲ್ಲರನ್ನೂ ಕೊಂದ. ಯಾಕೆ ಕಳಿಸ್ಲಿಕ್ಕೆ ಹೋದ? ನೇರವಾಗಿ ಇಳಿಬೇಕಾಗಿತ್ತಲ್ಲ ಯುದ್ಧಕ್ಕೆ. 16 ವರ್ಷದಿಂದ ಭಾಗವತ ಕೇಳಿದೀವಲ್ಲ. ಇಲ್ಲ, ರಾಜನೀತಿ ಅಡ್ಡ ಬರ್ತಾ ಇತ್ತು ಕಂಸನಿಗೆ. ಪ್ರಜಾವರ್ಗದಲ್ಲಿ ಅತ್ಯಂತ ಅಭಿಮಾನ ಆದರಣೆಗೆ ಪಾತ್ರನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ವಿರೋಧವನ್ನು ರಾಜನಾದವನು ಕಟ್ಟಿಕೊಂಡ ಅಂತಂದರೆ, ಆ ವ್ಯಕ್ತಿಗೆ ಯಾವನು ಪ್ರಜಾವರ್ಗದವರಲ್ಲಿ ಯಾವನು ಅತ್ಯಂತ ಜನಾದರಣೆಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ, ಅವನಿಗೇನಾದರೂ ಅಪಾಯ ರಾಜನಿಂದ ಎರಗಿದ್ರೆ ಜನ ದಂಗೆ ಎದ್ದು ಬಿಡ್ತಾರೆ. ಅಂದರೆ ತನ್ನ ರಾಜ್ಯದಲ್ಲಿ ಏನೇ ಅರಾಜಕತೆ ಸೃಷ್ಟಿಯಾಗಿಬಿಡ್ತದೆ ಪ್ರಜಾವರ್ಗದವರಿಂದ ಅರಾಜಕತೆ ಸೃಷ್ಟಿಯಾಯಿತು. ಮುಂದೆ ಏನಾಗ್ತಾನೆ ರಾಜ? ತುಂಬ ಸಮರ್ಥನಿರ್ಬೋದು, ಸಾಕಷ್ಟು ವರಗಳಿರ್ಬೋದು, ಸಾಕಷ್ಟು ಜನರನ್ನು ಕೊಂದಿರ್ಬೋದು ಯುದ್ಧದಲ್ಲಿ. ಆದರೆ ಅತ್ಯಂತ ದುರ್ಬಲ ವ್ಯಕ್ತಿ ನೆರೆದಿರ್ತಕ್ಕಂಥ ಸಮಾಜದ ಮಧ್ಯದಲ್ಲಿ ಕಂಸನಿಗೆ ಧಿಕ್ಕಾರ ಅಂತ ಕೂಗದ ಅಂತಂದರೆ, ಅವ ಒಬ್ಬನು ಕೂಗಿದ್ದಕ್ಕೆ 10 ಜನ 10 ಮೂಲೆಯಿಂದ ಕೂಗಿದ್ರು ಅಂದರೆ ಯಾರನ್ನ ಅಡಗಿಸ್ತೀರಿ? ಅದಕ್ಕೇನೆ ಪ್ರಜಾವ್ಯಕ್ತಿಗಳು ನಡೆಸ್ತಕ್ಕಂತಹ ಈ ಡೆಮೊಕ್ರೆಟಿಕ್ ವೇಕ್ಕೂ ರಾಜ ನಡೆಸ್ತಕ್ಕಂತಹ ರಾಜ್ಯಭಾರಕ್ಕೂ ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ. ರಾಜನಾಗಿರ್ತಕ್ಕಂಥವನು ಕೇಂದ್ರೀಕೃತ ವ್ಯಕ್ತಿಯಾಗಿರ್ತಾನೆ. ತನ್ನದೇನಾದ್ರೂ ಆಟಿಟ್ಯೂಡ್, ತನ್ನ ವ್ಯಕ್ತಿತ್ವ ಅಂತೇನಾದ್ರೂ ಅದು ಮಣ್ಣುಗೂಡಿಸಿಕೊಂಡು ಹೋಯಿತು ಅಂತಂದರೆ, ಪ್ರಜಾವರ್ಗದವರಲ್ಲಿ ತಾನೊಂದು ಯಾವ ಭಾವನೆಯ ಉನ್ನತವಾದಂತಹ ತುದಿಮಟ್ಟದಲ್ಲಿರ್ತಾನೆ, ಆಕಸ್ಮಿಕವಾಗಿ ಆ ತುದಿಮಟ್ಟದಿಂದ ಸ್ವಲ್ಪ ಕೆಳಗೆ ಬಂದುಬಿಟ್ಟ ಅಂದರೆ ಆವಾಗ ಅವನನ್ನು ಜನ ನೋಡ್ತಕ್ಕಂಥ ರೀತಿಯನ್ನು ಬದಲು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಕಂಸ ಎಲ್ಲಿಯೂ ನೇರವಾಗಿ ಕೃಷ್ಣ ಪರಮಾತ್ಮನ ಮೇಲೆ ದಾಳಿ ಮಾಡಲಿಕ್ಕೆ ಹೋಗಲಿಲ್ಲ. ನೇರವಾಗಿ ತಾನು ಯಾಕೆ ಯುದ್ಧಕ್ಕೆ ಇಳಿಲಿಲ್ಲ? ಬೆಳೀತಾ 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 ಈ ವ್ಯಕ್ತಿ ಏನಾಗ್ತಾ ಇದ್ದಾನೆ ಅಂದರೆ, ಸೂಜಿಗಲ್ಲಿನಂತೆ ಏನು ಮಾಡ್ತಾ ಇದ್ದಾನೆ? ಜನರುಗಳನ್ನು ಆಕರ್ಷಿಸ್ತಾ ಇದ್ದಾನೆ. ಕೃಷ್ಣ ಕರ್ಷಯತೀತಿ ಕೃಷ್ಣ ಆಕರ್ಷಣವನ್ನು ಮಾಡ್ತಾ ಇದ್ದಾನೆ. ಸೂಜಿಗಲ್ಲಿ ಯಾವ ರೀತಿಯಾಗಿ ತನ್ನ ಹತ್ರ ಬೇರೆ ವ್ಯಕ್ತಿಗಳನ್ನು ಸೆಳಿಬೇಕು, ತನ್ನ ಉದಾತ್ತವಾದಂತಹ ಚರಿತ್ರೆಯಿಂದ, ತನ್ನ ಬಲದಿಂದ, ತನ್ನ ಪರಾಕ್ರಮದಿಂದ, ತನ್ನ ಸೌಂದರ್ಯದಿಂದ, ತನ್ನ ಲೀಲೆಯಿಂದ, ತನ್ನ ಸಾಮರ್ಥ್ಯದಿಂದಾಗಿ, ತನ್ನ ವಿದ್ಯಾವಂತಿಕೆಯಿಂದಾಗಿ, ಜನರುಗಳಲ್ಲಿನ ಅಪಾರವಾದಂತಹ ಅನುರಾಗದಿಂದ ಏನಾಗ್ತಾ ಇದ್ದಾನೆ ಅಂದರೆ, ಜನರ ಮಧ್ಯದಲ್ಲಿ ಅವನು ಅನಭಿಷಿಕ್ತನಾಗಿ ಸಾಮ್ರಾಟ ಆಗಿಬಿಟ್ಟಿದ್ದ ಕೃಷ್ಣ ಪರಮಾತ್ಮ. ಅವನು ಯಾರೂ ಸಿಂಹಾಸನದ ಮೇಲೆ ಕೂಡಿಸಿರಲಿಲ್ಲ, ಪಟ್ಟಾಭಿಷೇಕ ಮಾಡಿರಲಿಲ್ಲ ಅಷ್ಟೇ. ಆದರೆ ಕಂಸನ ದುರಾಡಳಿತಕ್ಕೆ ಬೇಸತ್ತಿರ್ತಕ್ಕಂಥ ಜನ
ಕೃಷ್ಣನನ್ನು ಮಾನಸಿಕವಾಗಿ ಮೊದಲೇ ರಾಜ ಅಂತ ಒಪ್ಕೊಂಡ್ಬಿಟ್ಟಿದ್ರು. ಅದು ಬೇಕು ಬೇಡ ಅನ್ನುವಂಥ ಪ್ರಸಂಗ ಇಲ್ಲೇ ಇಲ್ಲಲ್ಲಿ. ಅದರಿಂದ ನೇರವಾಗಿ ಇಳಿಲಿಕ್ಕೆ ಆಗ್ತಿರಲಿಲ್ಲ. ಮೋಸವನ್ನೇ ಮಾಡಬೇಕು. ಇದೇ ಸ್ವಭಾವ, ರಾಕ್ಷಸರ ಸ್ವಭಾವ, ದೇವತಾ ವಿರೋಧಿಗಳ ಸ್ವಭಾವ, ಭಗವದ್ರೋಹಿಗಳ ಸ್ವಭಾವ ಏನಂತಂದರೆ ಅವರು ಹೊರಗೆ ಯಾವುದನ್ನು ತೋರಿಸ್ತಾರೋ ಒಳಗವರು ಆ ರೀತಿ ಇರೋದಿಲ್ಲ. ದ್ರೋಹದ ಬುದ್ಧಿ. ಒಳಗೇ ಏನು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ತಾವು ಸುಗುಪ್ತವಾಗಿ ತಮ್ಮ ಶಕ್ತಿಯನ್ನು ಚೆನ್ನಾಗಿ ಮುಚ್ಚಿಟ್ಟುಕೊಂಡು ಯಾವ ಶಕ್ತಿಯನ್ನು ತೋರಿಸ್ತಿರ್ತಾರೆ ಹೊರ ಜಗತ್ತಿಗೆ, ಆ ಶಕ್ತಿಯಿಂದ ಮಾತ್ರ ಗೆಲ್ತಿದ್ದೀವಿ ಅಂತ ಜಗತ್ತಿನಲ್ಲೊಂದು ಅಭಿಪ್ರಾಯವನ್ನು ಮೂಡಿಸ್ತಾರೆ. ಕಂಸ ಏನು ಮಾಡ್ತಿದ್ನಲ್ಲ, ಇದು ಎಲ್ರಿಗೂ ಅನ್ವಯ ಆಗುವಂಥದ್ದಿದು. ಜೀಮೂತನು ಇದನ್ನೇ ಮಾಡ್ತಾ ಇದ್ದ. ರುದ್ರದೇವರ ವರಬಲ ಅವನಿಗೆ ಸಹಜವಾದ ಬಲದ ಜೊತೆಗೆ ಈ ಆಹಿತ ಬಲ ಸೇರಿಕೊಂಡಿತ್ತು. ಆ ಆಹಿತ ಬಲ ತನಗೆ ಹಿಂಗೆ ರುದ್ರದೇವರ ವರಬಲ ಇದೆ. ಅವನೆಲ್ಲೂ ಹೇಳ್ತಿರಲಿಲ್ಲ, ರಣಾಂಗಣಕ್ಕೆ ಇಳಿತಿರ್ಬೇಕಾದ್ರೆ, ಕುಸ್ತಿಯ ಅಖಾಡಕ್ಕೆ ಇಳಿಬೇಕಾದ್ರೆ ನಂಗೆ ರುದ್ರದೇವರ ವರಬಲ ಇದೆ, ಯಾರು ಬೇಕಾದರೂ ಬರ್ರಿ ಅಂತ ಹೇಳ್ತಿದ್ದೆ ನಾವು. ಆದ್ದರಿಂದ ಎಲ್ಲರೂ ಬೇರೆಯವರು, ಎಲ್ಲ ಮಲ್ಲರೆಲ್ಲ ಬರ್ತಾ 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 ಏಕ ಪ್ರಕಾರ ಕೆಲವರು ಸೋತರು, ಕೆಲವರು ಸತ್ರು, ಕೆಲವರು ಶರಣಾಗತರ. ಕೊನೆಯದಾಗಿ ಅವನು ಹೇಳ್ತಾನೆ, ಆ ಮಲ್ಲಾಂಗಣವನ್ನು ವೀಕ್ಷಿಸ್ಲಿಕ್ಕೆ ಬಂದಿರತಕ್ಕಂಥ ವಿರಾಟ್ ರಾಜನಿಗೆ ಹೇಳ್ತಾನೆ, ರಾಜ, ನಿನ್ನ ರಾಜ್ಯದಲ್ಲಿ ಪ್ರಾಯ ನನ್ನನ್ನು ಸೋಲಿಸ್ತಕ್ಕಂತಹ ವ್ಯಕ್ತಿಗಳು ಯಾರೂ ಇಲ್ಲ. ಯಾರಾದರೂ ಇದ್ದರೆ ಅವರನ್ನು ಕರೆಸು. ಇಲ್ಲ ಅಂತಾದರೆ ನಿನ್ನ ರಾಜ್ಯ ಇಡೀ ನನಗೆ ಸೋತಿದೆ, ಶರಣಾಗತವಾಗಿದೆ ಅಂತ ಏನು ಕೊಡು, ಜಯಪತ್ರಿಕೆಯನ್ನು ಬರೆದು ಕೊಡು ಅಂತ ಹೇಳಿದಂಥ ಸಂದರ್ಭದಲ್ಲಿ ಆವಾಗ ಇದನ್ನು ನೀವು ಮಾತಾಡೋ ತನಕ ಯುಧಿಷ್ಠಿರನು ಬಹಳ ಶಾಂತವಾಗಿ ನೋಡ್ತಾ ಇದ್ದ. ಯಾಕೆಂದರೆ ಸಮರ್ಥನಾಗಿದ್ರೂ ಕೂಡ ಏನು ಮಾಡಬಾರ್ದು, ಸಂದರ್ಭ ಬರೋ ತನಕ ಬಾಯಿ ಬಿಡಬಾರ್ದು. ಯಾವಾಗ ಈಗ ಮಾತನ್ನು ಆಡ್ದ, ಮಲ್ಲೇಂದ್ರ ನಿಹತಾ ಸರ್ವೇ ನ ಕಿಂಚಿತ್ ಪ್ರವದಂತಿತೆ ತ್ರಸ್ತಾಃ ಶಾಂತಾ ವಿಷಣ್ಣಾಶ್ಚ ನಿಶ್ಶಬ್ದಾಃ ವಿಫಲೇಕ್ಷಣಾಃ ವಿರಾಟರಾಜ ಮಲ್ಲಾಸ್ತೆ ಭಗ್ನಚಿತ್ತಾ ಹತಃಪ್ರಭಾಃ. ಮಲ್ಲೇಂದ್ರ ನಿಹತಾ ಸರ್ವೇ ನ ಕಿಂಚಿತ್ ಪ್ರವದಂತಿತೆ. ಯಾರೊಬ್ಬರು ಧೈರ್ಯದಿಂದ ಹೋಗಿ ಆ ಜೀಮೂತನ ಜೊತೆಗೆ ಯುದ್ಧವನ್ನು ಮಾಡ್ತೀನಿ ಅಂತನ್ನುವಂತಹ ಆತುರವನ್ನೇ ತೋರಿಸ್ತಿಲ್ಲ. ಕೆಲವರು ಸೋಲ್ತಾರೆ, ಕೆಲವರು ಸಾಯ್ತಾರೆ, ಕೆಲವರು ಅವನ ಕಾಲ ಹಿಡ್ಕೊಂಡ್ಬಿಟ್ಟು ಬಿಟ್ಬಿಡು ಅಂತಂತಿದ್ದಾರೆ. ಯಾರನ್ನು ನಂಬ್ಕೊಂಡು ವಿರಾಟ್ ರಾಜ ಹೇಳಬೇಕು, ನನ್ನ ರಾಜ್ಯದಲ್ಲಿ ನಿನ್ನನ್ನು ಸೋಲ್ಸೋನಿದ್ದಾನಪ್ಪ ಅಂತ. ವಿರಾಟ್ ರಾಜನಿಗೆ ಇದೊಂಥರ ಉತ್ತರ ಗೊತ್ತಿಲ್ಲದೆ ಇರುವಂಥ ಪ್ರಶ್ನೆ. ಟೆಕ್ಸ್ಟ್ ಬೇಸ್ಡ್ ಕ್ವಶನ್ ಅಲ್ಲ ಇದು. ಔಟ್ ಆಫ್ ಸಿಲೆಬಸ್ ಕ್ವಶನ್ ಇದು. ಜೀವನದಲ್ಲಿ ಅನೇಕ ಪ್ರಶ್ನೆಗಳು. ಅದಕ್ಕೆ ಬರ್ತೀನಿ. ಉಪಕೀಚಕರಾಗಲಿ ಕೀಚಕರಾಗಲಿ ಆಗ ಆ ಸಂದರ್ಭದಲ್ಲಿ ಅವ್ರ ರಾಜ್ಯದಲ್ಲಿ ಇರಲಿಲ್ಲ. ಅವರು ಬಂದ ಮೇಲೆ ಯುದ್ಧ ಆಡಿಸ್ತೀನಿ ಅಂದರೆ ಹಾಗಾದ್ರೆ ಅವರು ಮಾತ್ರ ಗಂಡಸರು, ಇಲ್ಲಿದ್ದವ್ರು ನೀವು ಯಾರು ಗಂಡಸರು ಅಲ್ಲ ಅಂತ ಹೇಳ್ತಾನೆ ಅವನು. ನಂತರದಲ್ಲಿ ಅವ ಅದನ್ನೇ ಮಾತಾಡೋರಿಗೇನ್ರಿ, ಅವ ಇಷ್ಟು ಜನರ ಜೊತೆ ಗೆದ್ದು ಬಿಟ್ಟಿದ್ದಾನೆ ಅಂದರೆ ಇನ್ನು ಮುಂದೆ ಅವ ಏನು ಮಾತಾಡ್ತಾನೋ ಅದನ್ನೆಲ್ಲರೂ ನೀವು ಕಿವಿ ತುಂಬ ಕೇಳಿಸ್ಕೋಬೇಕು. ಯಾಕಂದ್ರೆ ಅವ ಅಂಥ ಒಂದು ಸ್ಥಾನಕ್ಕೆ ಏರಿಬಿಟ್ಟಿದ್ದಾನ. ಭಯಗ್ರಸ್ತರಾಗಿ ಎಲ್ಲರೂ ನೋಡ್ತಾ ಇರಬೇಕಾದ್ರೆ ಯುಧಿಷ್ಠಿರ ಅಂತಾನೆ, ಇಷ್ಟ್ಯಾಕೆ ಯೋಚನೆ ಮಾಡ್ತೀರಾಜ? ಅಸ್ತಿಮಲ್ಲೋ ಮಹಾರಾಜ ಮಯಾ ದೃಷ್ಟೋ ಯುಧಿಷ್ಠಿರೇ ಅನೇನ ಸಹಮಲ್ಲೇನ ಯೋದ್ಧುಂ ಶಕ್ನೋತಿ ಭೂಪತೆ. ನನಗೆ ಗೊತ್ತಿದ್ದವನೊಬ್ಬವನು ಕುಸ್ತಿಪಟು ಇದ್ದಾನೆ, ಒಬ್ಬ ಮಲ್ಲ ಇದ್ದಾನೆ. ಯುಧಿಷ್ಠಿರನ ಸಮೀಪದಲ್ಲಿ ಅವನನ್ನು ನೋಡಿದ್ದೆ ನಾನು. ಅವ ಎಂಥೆಂಥವರನ್ನ ನೆಲದ ಮೇಲೆ ಮಲಗಿಸ್ಬಿಟ್ಟಿದ್ದಾನ. ಅವನು ಬಹಳ ಸಾಮರ್ಥ್ಯವಂತ ಅವನು. ಆದ್ದರಿಂದ ಅವನನ್ನು ಕರೆಸಿದರೆ ಇವನನ್ನು ಸುಲಭವಾಗಿ ಸೋಲಿಸ್ಬೋದು. ಯುಧಿಷ್ಠಿರನ ಹತ್ತಿರ ಇದ್ದ, ನಾನು ಅವನನ್ನು ಯುಧಿಷ್ಠಿರನ ಹತ್ತಿರದಲ್ಲಿದ್ದಾಗ ನೋಡಿದ್ದೆ ಅಂತ ಹೇಳ್ತಾ ಇದ್ದಾನೆ ಅವನು. ನನಗೀಗ ಜ್ವರ ಬಂದಿದೆ, ಪ್ರಾಣ ಹೋಗ್ತಾ ಇದೆ, ಏನು ಮಾಡಬೇಕು ಅಂತ ಕೇಳಿದರೆ, ನೋಡ್ರಿ
ಹಿಮಾಲಯದಲ್ಲಿ ಸಂಜೀವಿನಿ ಕರಣಿ ಅಂತಿದೆ, ಅದನ್ನು ತರಿಸಿಬಿಟ್ರೆ ನಿಮ್ಮ ರೋಗವನ್ನು ಬೇಗ ವಾಸಿ ಮಾಡ್ತೀನಿ ಅಂತ ಹೇಳಿದರೆ, ಸ್ವಾಮಿ ಈಗ ಪ್ರಾಣ ಹೋಗ್ತಾ ಇದೆ, ಹಿಮಾಲಯದಿಂದ ಅದು ಬರೋಷ್ಟೊತ್ತಿಗೆ ನಾನೇ ಇರೋದಿಲ್ಲ. ಅದಕ್ಕಾಗಿ ಈಗ ಅದಕ್ಕೇನು ಮಾಡಿರಿ, ಉಪಚಾರವನ್ನು ಹೇಳ್ರಿ ಅಂತ ಹೆಂಗೆ ಹೇಳ್ತಾರೋ ಹಂಗೆ ವಿರಾಟ್ ರಾಜನ ಪ್ರಶ್ನೆ ಪರಿಹಾರ ಆಗದೇನೆ ಅವ ಪುನಃ ನೋಡ್ತಾನೆ ಇದ್ದ ಯುಧಿಷ್ಠಿರನ ಮುಖವನ್ನು. ಅವನನ್ನು ಅಲ್ಲಿ ನೋಡಿದ್ದಷ್ಟೇ ಅಲ್ಲ, ರಾಜ ಅವ ನಿನ್ನ ಹತ್ರನೂ ಇದ್ದಾನೆ ಅಂದ. ಅಷ್ಟರಲ್ಲಾಗಲೇ ಭೀಮಸೇನ ದೇವರು ಬಂದು ಅವನೊಬ್ಬವನು ಅಡುಗೆ ಅವನು ಅಂತ ಹೇಳಿ ಪ್ರಸಿದ್ಧರಾಗಿಬಿಟ್ಟಿದ್ರೆ ಹೊರತಾಗಿ, ಅವರು ಮೊದಲು ಬಂದಾಗ ನಾನು ಅನೇಕ ಮಲ್ಲರ ಜೊತೆಗೆ ಯುದ್ಧವನ್ನು ಮಾಡಬಲ್ಲೆ ಅಂತ ಹೇಳಿರುವಂತಹ ಅಂಶ ವಿರಾಟ್ ರಾಜನ ಸ್ಮೃತಿ ಪಟಲದಿಂದ ಅದು ಹೊರಟೋಗ್ಬಿಟ್ಟಿತ್ತದು. ಯಾರ್ಯಾರೋ ಪರಿಚಯ ಹೇಳ್ಕೋಬೇಕಾದ್ರೆ ನೂರಾರು ವಿಷಯಗಳನ್ನು ಹೇಳಿರ್ತಾರೆ, ಎಲ್ಲ ನೆನ್ಪಿಟ್ಕೊಂಡಿರ್ತೀವ. ಅದು ರಾಜ ಅಂದರೆ ಅಂಥ ಸೇವಕರು ಸಾವಿರಾರು ಜನ ಅಲ್ಲ, ಲಕ್ಷಾವಧಿ ಜನ ಇರ್ತಾರೆ. ಯಾರನ್ನ ನೆನಪಿನಲ್ಲಿ ಇಟ್ಕೊಂಡು, ಲಕ್ಷದ ಮಧ್ಯದಲ್ಲಿ ಇವನು ಒಬ್ಬವನು ಅಂತ. ಆಗ ಸ್ವಯಂ ಮಲ್ಲೋ ವಸತ್ಯೇಶಃ ರಾಜನ್ ಸ್ತವ ಮಹಾನಸೆ, ಇವನನ್ನು ಸೋಲಿಸ್ಲಿಕ್ಕೆ ಇನ್ನೊಬ್ಬ ಕುಸ್ತಿಪಟನ್ನು ಕರೆಸೋದು ಬೇಡ, ನಮ್ಮ ಅಡಿಗೆ ಭಟ್ಟನನ್ನು ಕರೆಸಿದ್ರೆ ಸಾಕು, ಇವನನ್ನು ಮಲಗಿಸ್ತಾನೆ ಅಂದ. ಅಂದರೆ ಅದು ಎರಡು ರೀತಿ ಉತ್ತರ, ಕೊಲ್ಲಲಿಕ್ಕೆ ಇವನಿಗೆ ಇನ್ನೊಬ್ಬ ಕುಸ್ತಿಪಟುವನ್ನು ಕರೆಸೋದು ನಮ್ಮ ವಿರಾಟ್ ನಗರದ ಪ್ರತಿಷ್ಠೆಗೆ ಅದು ಅಪಮಾನ. ನಿನ್ನನ್ನು ಕೊಲ್ಲಿಕ್ಕೆ ಕುಸ್ತಿಪಟುವನ್ನು ಕರೆಸ್ಬೇಕಾ? ಇಷ್ಟು ಜನರನ್ನು ಗೆದ್ದಿದಿ ಅಂತಂದರೆ ಕುಸ್ತಿಪಟುವನ್ನು ಕರೆಸಿಬಿಟ್ಟು ಸೋಲಿಸಿದರೆ ನಮಗೆ ಅವಮರ್ಯಾದೆ. ಇಷ್ಟೆಲ್ಲ ಮರ್ಯಾದೆ ನಿನಗೆ ಕೊಡೋದಿಲ್ಲ. ಹೌ ಟು ಕ್ರಿಟಿಸೈಸ್, ಹೆಂಗೆ ಇನ್ನೊಬ್ಬರನ್ನ ಚುಚ್ಚೋದು ಅಂತಂದರೆ ಅಂತಾನೆ. ರಾಜನ್ ಸ್ತವ ಮಹಾನಸೆ, ನಿನ್ನ ಅಡುಗೆ ಮನೆಯೊಳಗೆ ಒಬ್ಬವನು ಇದ್ದಾನಲ್ಲ ಅಡುಗೆ ಭಟ್ಟ, ಅವನನ್ನು ಬರ ಹೇಳು, ಇವನನ್ನು ಅವನೇನು ಮಾಡಿಬಿಡ್ತಾನೆ, ಇಲ್ಲ ಅನ್ನಿಸ್ತಾನೆ ಅಂದ. ಆಗ ಪ್ರಶ್ನೆಗೆ ಇಷ್ಟು ಸುಲಭವಾದ ಉತ್ತರ ಕೇಳಿ ವಿರಾಟ್ ರಾಜ ಅಂದ, ಕರೆಯವನನ್ನು ಅಂದ. ಯುಧಿಷ್ಠಿರ ವಚಶ್ರುತ್ವ ವ್ಯಕ್ತಂ ಆಹೇತಿ ಪಾರ್ಥಿವ ಸೋಪ್ಯಥಾ ಹೂಯತಾಂ ಕ್ಷಿಪ್ರಂ ಯೋದ್ಧುಂ ಮಲ್ಲೇನ ಸಂಸದಿ. ಕರ್ರಪ್ಪ, ಅವನು ಅಡುಗೆ ಅವನಿದ್ರೆ ಏನಾಯಿತು, ಕರ್ರಿ, ಅವ ಇವನು ಸೋಲಿಸ್ತಾನೆ ಅಂತಂದರೆ ಆಗಿಬಿಡ್ಲಿ ಒಂದು ಅಂತ ಹೇಳ್ದ. ಆಗ ಯಾರೋ ಹೋಗಿ ಕರೆದದ್ದಕ್ಕೆ ಭೀಮಸೇನ ದೇವರು ಬಂದು ಹೇ ನರೇಂದ್ರ, ಒಂದು ಕಡೆ ವಿರಾಟ್ ರಾಜ, ಅವನ ಪಕ್ಕದಲ್ಲೇ ಯುಧಿಷ್ಠಿರ ಚಕ್ರವರ್ತಿ ಕೂತಿದ್ದಾನೆ. ವಿರಾಟ್ ರಾಜ ಭೀಮಸೇನ ದೇವರಿಗೆ ಶಾಸಕ ಅಲ್ಲ, ನನಗೆ ಶಾಸಕ ಅಂತ ನಾವು ಒಪ್ಕೊಂಡಿದ್ದು ಧರ್ಮರಾಜನನ್ನು. ಅದಕ್ಕಂತಾರೆ, ನನಗೆ ಭಾಳ ಸಾಮರ್ಥ್ಯ ಇದೆ ರಾಜ, ನನಗಿರ್ತಕ್ಕಂತಹ ಸಾಮರ್ಥ್ಯದಿಂದ ಯುಧಿಷ್ಠಿರನ ಹತ್ತಿರದಲ್ಲಿ ಇದ್ದು ನಾನು ಯುದ್ಧವನ್ನು ಮಾಡಿರತಕ್ಕಂತಹ ಅನುಭವ ಇರೋದರಿಂದ ನಾನು ಇವನನ್ನು ಏನು ಮಾಡ್ತೀನಿ ಅಂದರೆ ಲೀಲಾಜಾಲವಾಗಿ ಪರಮಾತ್ಮನ ಅನುಗ್ರಹದಿಂದ ಕೊಲ್ತೀನಿ ಅಂತ ಹೇಳಿದೆ. ಹಾಗೆ ಆಗಲಪ್ಪ, ನೀ ಯಾರ ಅನುಗ್ರಹದಿಂದ ಕೊಲ್ತೀಯೋ ಈಗ ಮೊದಲು ಅವನನ್ನು ಏನು ಮಾಡಿಬಿಡು, ಕೊಲ್ಲ ಅವನನ್ನು ಅಂತ ಹೇಳಿದೆ. ಆಗ ಯುಧಿಷ್ಠಿರನ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಂಡು ನಮಸ್ಕಾರ ಇವರು ಮಾಡಿದರು ಯುಧಿಷ್ಠಿರನಿಗೆ, ವಿರಾಟ್ ರಾಜ ತನಗೆ ಮಾಡಿದ್ದಾರೆ ಅಂತ ತಿಳ್ಕೊಂಡ. ಯುದ್ಧಾರಂಭ ಆಯಿತು. ಮೊದಲು ಆರಂಭದಲ್ಲಿ ಹೋಗಿ ತಮ್ಮ ಪರಾಕ್ರಮವನ್ನೆಲ್ಲ ತೋರಿಸಿ ತಕ್ಷಣದಲ್ಲಿ ಜೀಮೂತನನ್ನೇನು ಕೊಲ್ಲಲಿಕ್ಕೆ ಹೋಗಲಿಲ್ಲ. ಮೊದಲು ಆರಂಭದ ಪಟ್ಟುಗಳು ಅಂತೇನಿರ್ತವೆ ಮಲ್ಲರದು, ಅದು ಅನೇಕ ವಿಧ ಇದೆ. ಸನ್ನಿಪಾತ, ಅವಧೂತ, ಪ್ರಮಾಥ, ಉನ್ಮಂಥನ, ಕ್ಷೇಪಣ, ಮುಷ್ಟಿ, ವರಾಹೋದ್ಧತ, ನಿಸ್ವನ ಅಂತ ಅನೇಕ ಕ್ರಮದ ಪ್ರಕಾರಗಳಿದ್ದಾವೆ. ಆ ಒಂದೊಂದು ಪ್ರಕಾರದಲ್ಲಿಯೂ ಕೂಡ ಒಬ್ಬೊಬ್ಬರಿಗೆ ಏನಿರ್ತದೆ ಅಂದರೆ ಪಟುತ್ವ ಇರ್ತದೆ. ಕೆಲವರಿಗೆ ಇನ್ನೊಬ್ಬನ ಹಿಡಿದ್ರೆ ಬಿಡಿಸ್ಕೊಳ್ಳಿಕ್ಕೆ ಗೊತ್ತಿರೋದಿಲ್ಲ, ಆದರೆ ತಾವು ಇನ್ನೊಬ್ಬರನ್ನು ಚೆನ್ನಾಗಿ ಹಿಡಿಯಬಲ್ಲರು. ಅದರಲ್ಲೂ ಕುಸ್ತಿಯಲ್ಲೂ ಅನೇಕ ಪಟ್ಟುಗಳು.
ಇನ್ನೊಬ್ಬನು ತನ್ನನ್ನು ಎತ್ತಿದರೆ ಅವನ ಕಡೆಯಿಂದ ತಪ್ಪಿಸ್ಕೋಬೇಕು ಹೇಗೆ ಅಂತ ಗೊತ್ತಿರೋದಿಲ್ಲ. ಆದರೆ ತಾವು ಇನ್ನೊಬ್ಬರನ್ನ ಎತ್ತಬಲ್ಲರು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಸಾಮರ್ಥ್ಯ. ಕುಸ್ತಿಯಲ್ಲೇ ಅನೇಕ ಸಾಮರ್ಥ್ಯಗಳಿರ್ತದೆ. ನಿತ್ಯದಲ್ಲೇ ಅದನ್ನೇನು ಮಾಡ್ತಿರ್ತಾರೆ, ತಮ್ಮ ದೋಷ ಅಥವಾ ತಮ್ಮ ಎಲ್ಲಿ ಅಸಾಮರ್ಥ್ಯ ಇದೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಿತ್ಯದಲ್ಲಿ ಅಂಥ ಅಂಗ ಸಾಧನೆಯನ್ನು ಮಾಡ್ತಿರ್ತಾರೆ. ಈ ಎಲ್ಲ ಪಟ್ಟುಗಳನ್ನು ಅವ ಜೀಮೂತ ಹಾಕ್ತಾ ಇದ್ದ. ಒಂದೊಂದಾಗೆ ಪಟ್ಟುಗಳು ಅವನು ಹಾಕಿದ್ದಕ್ಕೆ ಪ್ರತಿಯಾದ ಪಟ್ಟುಗಳನ್ನು ಹಾಕ್ತಾ ಅವ ಹಿಡಿದ್ರೆ ಬಿಡಿಸ್ಕೊಳ್ತಾ, ಅವ ಎತ್ತಲಿಕ್ಕೆ ಬಂದಾಗ ಅವನಿಂದ ತಪ್ಪಿಸ್ಕೊಳ್ತಾ, ಅವನನ್ನು ಬೀಳಿಸ್ಲಿಕ್ಕೆ ಬಂದಾಗ ತಾವು ಅವನನ್ನು ಬೀಳಿಸ್ತಾ ಏನು ಮಾಡ್ತಾ ಇದ್ರು ಅಂದ್ರೆ ಮೊದಲು ಸಾಮಾನ್ಯ ಆಕಾರೇಣ ಯುದ್ಧ ಮಾಡ್ತಾ ಇದ್ರು. ಇದು ಕ್ರಮೇಣ ಜೀಮೂತನಿಗೆ ಏನಾಯಿತು, ವೀರಾವೇಶದ ಹೋರಾಟಕ್ಕೆ ಮುನ್ನಡೆ ಬರೆಯುತ್ತವನಿಗೆ. ಅವ ಇನ್ನೂ ಚೆನ್ನಾಗಿ ಹೋರಾಡಬೇಕು. ಸಾಮಾನ್ಯ ಆಕಾರೇಣ ಹೋರಾಡಿದರೆ ಏನು ಮಾಡೋದಿಲ್ಲ, ಇವನು ಹಿಡ್ತಕ್ಕೆ ಸಿಗೋದಿಲ್ಲ ಅಂತ ಹೆಚ್ಚೆಚ್ಚು ಬಲವನ್ನು ಪ್ರಯೋಗ ಮಾಡ್ತಾ ಬಂದ. ತದ್ಯುದ್ಧಂ ಅಭವದ್ಘೋರಂ ಅಶಸ್ತ್ರಂ ಬಾಹುತೇಜಸ ಬಲ ಪ್ರಾಣೇನ ಶೂರಾಣಾಂ ಸಮಾಜೋತ್ಸವ ಸನ್ನಿಧವು. ದೊಡ್ಡ ಉತ್ಸವದ ಸಂದರ್ಭದಲ್ಲಿ ಜನ ಎಲ್ಲ ಬಿಟ್ಟು ಬಂದು ಅದನ್ನು ನೋಡಲಿಕ್ಕೆ ಆರಂಭ ಮಾಡಿದರು. ತಾತ್ಕಾಲಿಕವಾಗಿ ಜೀಮೂತನ ಜೊತೆಗೆ ಯುದ್ಧ ಮಾಡೋರೆಲ್ಲರೂ ಕೇವಲ ಒಂದು ಅರ್ಧ ನಿಮಿಷ ಅಥವಾ ನಿಮಿಷ ಇಲ್ಲ ಪರಮಾವಧಿ ಅಂದರೆ ಒಂದು ಅರ್ಧ ಮುಹೂರ್ತದ ಒಳಗಾಗಿ ಒಂದು 10ರಿಂದ 12 ನಿಮಿಷದ ಒಳಗಾಗಿ ಏನಾಗ್ತಿದ್ರು, ಪ್ರಾಣ ಕಳ್ಕೊತಿದ್ರು, ಇಲ್ಲ ಸೋಲ್ತಿದ್ರು. ಇಲ್ಲಿ ಹಾಗಲ್ಲ, ಗಂಟೆಗಟ್ಟಲೆ ಯುದ್ಧ ನಡೀತಾ ಇದೆ. ಜೀಮೂತ ಕ್ರಮೇಣ ಬಸವಳಿತಾ ಇದ್ದಾನೆ. ಕ್ರಮೇಣ ತಾನು ಆಯಾಸಗೊಂಡವನಂಗೆ ತೋರ್ತಿದ್ದಾನೆ. ಈ ಅಡುಗೆ ಭಟ್ಟನಿಗೆ ಮಾತ್ರ ಮೈ ಮೇಲೆ ಸ್ವೇದ ಬಿಂದುಗಳು ಕೂಡ ಬರ್ತಾ ಇಲ್ಲ. ಒಂದೇ ಒಂದು ಬೆವರನಿ ಕಾಣಿಸ್ತಾ ಇಲ್ಲ. ಹೆಂಗೆ ಯುದ್ಧ ಮಾಡ್ತಿದ್ದಾನೆ, ನಗನಗುತ್ತಾ ಯುದ್ಧ ಮಾಡ್ತಿದ್ದಾನೆ. ತುಂಬ ಶ್ರಮಪಟ್ಟ ಜೀಮೂತ ಹೋರಾಡಿದರೆ ಲೀಲಾಜಾಲವಾಗಿ ಹೋರಾಡ್ತಿದ್ದಾರೆ ಭೀಮಸೇನ ದೇವರು. ತತಃ ಶಬ್ದೇನ ಮಹಾತ ಭರ್ತ್ಸಯಂತವು ಪರಸ್ಪರಂ. ಕ್ರಮೇಣ ಆ ಮಲ್ಲ ಯುದ್ಧದಲ್ಲಿ ಅದು ಒಂದಿದೆ, ಏನಂದರೆ ಪರಸ್ಪರರಲ್ಲಿ ಬೈದಾಡಿಕೊಳ್ಳೋದು, ಇನ್ನೊಬ್ಬರನ್ನು ಉದ್ದೀಪನಗೊಳಿಸೋ ಹಾಗೆ. ಅವನ ಆ ಉದ್ದೀಪನಕ್ಕೆ ಒಳಗಾಗಿ ಬೈದವನ ಮೇಲೆ ಏನಾದರೂ ತಪ್ಪಿ ಪ್ರಹಾರವನ್ನು ಮಾಡಲಿಕ್ಕೆ ಹೋದರೆ ಅದನ್ನು ಕಾದುಕೊಂಡು ಅವನ ಮರ್ಮಸ್ಥಾನಕ್ಕೆ ಹೊಡಿತಾರೆ. ಅವೆಲ್ಲ ಇದೆ. ಇವು ಎಲ್ಲ ಯುದ್ಧದ ಅಂಗಗಳಿವೆಲ್ಲ. ಇದನ್ನು ಮಾಡ್ತಾನೆ, ಪರಸ್ಪರರಲ್ಲಿ ಮಾಡ್ತಾರೆ. ಆನಂತರ ಹಿಡ್ಕೊಳ್ಳಿಕ್ಕೆ ಬಂದಂತಹ ಸಮಯದಲ್ಲಿ ಮೈಗೆಲ್ಲ ಮಣ್ಣು ಸವರ್ಕೊತಾರೆ, ಸಿಗಬಾರ್ದು ಅಂಥೇಳಿ. ಮೊದಲು ಮಣ್ಣು ಹಚ್ಕೊಂಡು ಇಳಿದಿರ್ತಾರೆ. ಕ್ರಮೇಣ ಬೆವರು ಬರ್ತಾ ಬರ್ತಾ ಮಣ್ಣು ಇಳಿದು ಹೋಗ್ಬಿಡ್ತದೆ. ಮತ್ತೆ ಪುನಃ ಮಣ್ಣು ಹಚ್ಕೊಳ್ಳಿಕ್ಕೆ ಹೋಗುವಂಥದ್ದಕ್ಕೆ ಅವಕಾಶ ಇರೋದಿಲ್ಲ. ಯಾಕೆಂದರೆ ಪ್ರತಿ ವೀರ ಏನು ಮಾಡ್ತಿರ್ತಾನೆ, ಪ್ರಹಾರ ಮಾಡ್ತಿರ್ತಾನೆ. ಚಕರ್ಷ ದೌರ್ಭ್ಯಾಂ ಉತ್ಪಾಟ್ಯ ಭೀಮೋ ಮಲ್ಲಂ ಅಮಿತ್ರ. ಕ್ರಮೇಣ ಅವನನ್ನು ನೋಡ್ತಾ ನೋಡ್ತಾ ರಣರಂಗದಲ್ಲಿ ಏನು ಮಾಡಿದರು, ಭೀಮಸೇನ ದೇವರು ಆ ಮಲ್ಲನನ್ನು 2 ಕಾಲು ಹಿಡ್ಕೊಂಡು ನೆಲದ ಮ್ಯಾಲೆಲ್ಲ ಗರ 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 ತಿರುಗಿಸಿ ಎಳೆದಾಡಿದರು. ಮೈಯೆಲ್ಲ ತರಚುಗಾಯಗಳಿಂದ ದಿಕ್ಕೆಟ್ಟು ಹೋಗ್ಬಿಟ್ಟ, ಕಂಗೆಟ್ಟ. ಆ ಸಮಯದಲ್ಲಿ ಏನು ಮಾಡಿದರು ಅಂದರೆ ಅವನನ್ನು ಒಂದು ದೊಡ್ಡದಾಗಿರ್ತಕ್ಕಂತಹ ಶರಭ ವ್ಯಾಘ್ರ ಅದು ಏನಾದ್ರೂ ಬೇಟೆಯನ್ನು ಹಿಡಿದ್ರೆ, ತಾನು ಹಿಡಿದಿರುವಂತಹ ಬೇಟೆ ಹಗುರವಾಗಿತ್ತಂದ್ರೆ ಎತ್ತಿ ಯಾವ ರೀತಿ ಮೇಲಕ್ಕೆ ಎಸಿಬೇಕು ಆ ರೀತಿ ಏನು ಮಾಡಿದ್ದಾರೆ ಅಂದರೆ ಅನಾಮತ್ತಾಗಿ 2 ಕೈಯಿಂದ ಎತ್ತಿ ಜೀಮೂತನನ್ನು ಎಸೆದ್ರ ಮೇಲಕ್ಕೆ. ಬಿದ್ದೋಗ್ತೀನಿ ಅಂತನ್ನುವಂತಹ ಭಯಕ್ಕೆ ಜೀಮೂತ ಕಿರುಚ್ತಿರ್ಬೇಕಾದ್ರೆ ಏನು ಮಾಡಿದರು, ಅವನನ್ನು ನಿಧಾನವಾಗಿ ಹಿಡ್ಕೊಳ್ಳೋ ಹಾಗೆ ಮಾಡ್ತಾ ಅವನನ್ನು ನೆಲದ ಮೇಲೆ ಹಾಕಿ ಚಿತ್ತಾಗಿ ಮಲಗಿಸಿ ಏನು ಮಾಡಿದರು, ಎದೆ ಮೇಲೆ ಗುದ್ದಿದ್ರು. ರಕ್ತಕಾರಿ ಏನು ಮಾಡಿಬಿಟ್ಟ, ಪ್ರಾಣ ಬಿಟ್ಟ. ತಸ್ಮಿನ್ ವಿನಿಹತೆ ಮಲ್ಲೆ ವಜ್ರಿಣೀವ ಮಹಾಚಲೆ. ಯಾರ್ಯಾರು ಸೋತಿದ್ರು, ಶರಣಾಗಿ ಹತ್ರ ಆಗಿದ್ರಲ್ಲ ವಿರಾಟ್ ರಾಜನ ಮಲ್ಲರ ಕಡೆಯವರೆಲ್ಲರೂ ಕೂಡ, ಯಾರ್ಯಾರೋ ಮಲ್ಲರನ್ನು ಬೇಕಾದಷ್ಟು ಜನರನ್ನು ಸಾಕಿದ್ದ ವಿರಾಟ್ ರಾಜ, ಅವರೆಲ್ಲರೂ ಬಂದು ಭೀಮಸೇನ ದೇವರ ಕಾಲು ಹಿಡ್ಕೊಂಡ್ರು. ನಮ್ಮ ಮರ್ಯಾದೆ ಉಳಿಸಿದೆ. ಯಾಕೆಂದರೆ ಇನ್ನು ಮುಂದೆ ನೀವೊಬ್ಬರು ಅಸಮರ್ಥರಾಗಿರ್ತಕ್ಕಂಥ ವ್ಯಕ್ತಿಗಳ ನಿಮ್ಮ ಶರೀರ ಉಳಿಸ್ಕೊಳ್ಳಿಕ್ಕೆ ನಿಮ್ಗೆ ಒಳ್ಳೆಯ ಹಾಲು, ಆಹಾರ, ಇನ್ನೊಂದು ಮತ್ತೊಂದಕ್ಕೆ ದಿನನಿತ್ಯ ನಿಮ್ಮ ಶರೀರ ಪೋಷಣೆಗೆ ಏನೇನು ಕೊಡ್ತಾ ಇದ್ದೀನಿ. ಇನ್ಮೇಲಿಂದ ನೀವು ಏನಿದ್ದೀರಿ ಅಂದರೆ ಅಸಮರ್ಥರಿದ್ದೀರಿ. ನಿಮ್ಮಂಥವ್ರ ಪ್ರಸಂಗ ಬಂದಾಗ ಹೋರಾಡೋದಿಲ್ಲ ಅಂತಂದಾದರೆ ನಿಮಗೆ ಯಾಕೆ ಕೊಡಬೇಕು, ಇನ್ಮೇಲಿಂದ ಕೊಡೋದನ್ನೆಲ್ಲ ಏನು ಮಾಡ್ತೀನಿ, ನಿಲ್ಲಿಸಿಬಿಡ್ತೀನಿ ಅಂತ ಹೇಳಿಬಿಟ್ಟಾನು ವಿರಾಟ್ ರಾಜ ಅನ್ನೋ ಭಯ ಬೇರೆ. ವೃತ್ತಿ ಜೀವನ ಏನು ಅಂತಂದರೆ ಅದರಲ್ಲಿಂದಲೇ ನಡಿಬೇಕಾದದ್ದು. ರಾಜ ಕೊಟ್ಟರೆ ತಿಂದು ಬದುಕಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತಿನ ದಿವಸ ಮಾನ ಮರ್ಯಾದೆ ಹೋಗೋದಷ್ಟೇ ಅಲ್ಲ, ಪ್ರಾಣನೂ ಕಳ್ಕೊಳ್ತಕ್ಕಂಥದ್ದು. ಹೆಂಡತಿ ಮಕ್ಕಳಿರುವಂಥವ್ರು ಅವ್ರನ್ನೆಲ್ಲರನ್ನೂ ಕೂಡ ಕಕ್ರಾಂತರನ್ನಾಗಿ ಮಾಡುವಂಥ ಪ್ರಸಂಗ ಬಂದುಬಿಡ್ತದೆ ಅಂತೇಳಿ ಎಲ್ಲರೂ ಭಯಪಡ್ತಾ ಇದ್ದರು. ಅವ್ರ ಮುಖದ ಮೇಲೆ ಇನ್ನು ಮುಂದೆ ರಾಜಾಶ್ರಯ ತಪ್ಪಿ ಹೋಗ್ಬಿಡ್ತದಲ್ಲ ಅಂತ ಭೀತಿ ಏನಾಗ್ತಾ ಇತ್ತು, ಮುಖದ ಮೇಲೆ ಕಾಣಿಸ್ತಾ ಇತ್ತು. ಯಾವಾಗ ಭೀಮಸೇನ ದೇವರು ಗೆದ್ರೋ ಆವಾಗ ಅವ್ರನ್ನ ಎಲ್ಲರೂ ಏನು ಮಾಡಿದ್ದಾರೆ, ಅನಾಮತ್ತಾಗಿ ಮೈ ಮೇಲೆ ಎತ್ತಿ ಹೊತ್ಕೊಂಡ್ಬಿಟ್ಟಿದ್ದಾರೆ. ಹೊತ್ಕೊಂಡು ವಿರಾಟ್ ರಾಜನ ಎದುರಿಗೆ ಮೆರೆಸಿಬಿಟ್ಟಿದ್ದಾರೆ.
ಪ್ರಹರ್ಷಾತ್ ಪ್ರದದೌ ವಿತ್ತಂ ಬಹುರಾಜ ಮಹಾಮನಾಹ. ವಿರಾಟ್ ರಾಜನಿಗೂ ಬಹಳ ಸಂತೋಷ ಆಗಿಬಿಟ್ಟಿತ್ತು. ಜಿಮೂತ ದೇಶಗಳನ್ನು ಗೆದ್ದು ಬಂದಿದ್ದಾನೆ ಅಂತ ಎಲ್ಲರೂ ಅವನ ಬಗ್ಗೆ ಬಹುಪರಾಕಗಳನ್ನು ಹೇಳ್ತಾ ಇದ್ರು. ಅಂಥವನು ಮತ್ಸ್ಯ ದೇಶದಲ್ಲಿ ಏನಾದ ಅಂತಂದರೆ ಮತ್ತು ಯಾವಾಗ ಪ್ರಾಣ ಕಳ್ಕೊಂಡು ಆವಾಗ ಕರೆದು ಬಿಟ್ಟು ಅಡುಗೆ ಭಟ್ಟನಿಗೆ ಮಲ್ಲರಿಗೆ ಕೊಡ್ತಕ್ಕಂಥ ಏನೇನು ಗೌರವಧನಗಳಿದ್ದಾವೆ ಅದರ ಜೊತೆಗೆ ಯಥೇಚ್ಛವಾಗಿರತಕ್ಕಂಥ ಪಾರಿತೋಷಕಗಳು, ಯಾಕಂದ್ರೆ ರಾಜ್ಯದ ಮರ್ಯಾದೆ ಇವನಿಂದಾಗಿ ಉಳಿದು ಬಿಡ್ತು ಅಂತನ್ನುವಂತಹ ಸಂತೋಷಕ್ಕೆ ಯಥೇಚ್ಛವಾಗಿ ಕೊಟ್ಟಿದ್ದಾನೆ. ಆಗ ನಂತರದಲ್ಲಿ ಭೀಮಸೇನ ದೇವರು ಅಲ್ಲಿರತಕ್ಕಂತಹ ವ್ಯಕ್ತಿಗಳು ಎಲ್ರಿಗೂ ಕೂಡ ಮನೋರಂಜನೆಯನ್ನು ಕೊಡಲಿಕ್ಕೆ ಏನು ಮಾಡಿದ್ದಾರೆ, ಸಿಂಹ, ಹುಲಿ, ಆನೆಗಳ ಜೊತೆಗೆ ಏನು ಮಾಡಿದ್ದಾರೆ ಅಂದರೆ ಲೀಲಾಜಾಲವಾಗಿ ತಮ್ಮ ಪರಾಕ್ರಮವನ್ನೆಲ್ಲ ತೋರಿಸ್ತಾರೆ. ಅದೊಂದು ದೊಡ್ಡ ಮನೋರಂಜನೆ. ಒಬ್ಬನೇ ವ್ಯಕ್ತಿ ಬಲಶಾಲಿಯಾಗಿರ್ತಕ್ಕಂತಹ ಆನೆಯನ್ನು ಸೊಂಡಲು ಹಿಡಿದು ಪಳಗಿಸ್ತಕ್ಕಂಥದ್ದು. ಕಾವಾಡಿಗಳು ಯಾವಾಗಲೂ ಅಂಕುಶ ಇಟ್ಕೊಂಡಿರ್ತಾರೆ, ಯಾವುದೇ ಇಲ್ಲ, ನಿರಾಯುಧವಾಗಿ ಕೇವಲ ಏನಪ್ಪ ಅಂತಂದರೆ ಸೊಂಡಿಲನ್ನು ಮಾತ್ರ ಹಿಡಿದು ಆನೆಯನ್ನು ಪಳಗಿಸೋದು. ಅದೊಂದು ದೊಡ್ಡದಾಗಿರ್ತಕ್ಕಂಥ ಸಾಮರ್ಥ್ಯ. ಮದೋನ್ಮತ್ತವಾಗಿರ್ತಕ್ಕಂಥ ಆನೆಯನ್ನು ಅದರ ಮದದ ಜೊತೆಗೆ ಹೋರಾಡ್ತಾ ಅದನ್ನು ಮದವನ್ನು ಇಳಿಸೋದು. ನನಗಿಂತ ಬಲಿಷ್ಠ ಏನು ಮಾಡ್ತಿದ್ದಾನೆ, ನನ್ನ ಜೊತೆಗೆ ಹೋರಾಡ್ತಿದ್ದಾನೆ ಅಂತ ಆನೆಗೆ ಮನವರಿಕೆಯನ್ನು ಮಾಡಿಸಿ ಆನೆ ಇವರಿಗೆ ಪಳಗಬೇಕು. ಆ ರೀತಿಯೆಲ್ಲ ಚಮತ್ಕಾರ ಭರಿತವಾಗಿರತಕ್ಕಂಥ ಅನೇಕ ಕುತೂಹಲಗಳನ್ನು ತೋರಿಸ್ತಾ ಇದ್ದಾರೆ. ಜನ ಎಲ್ಲ ಓ ಅಂತ ಕಿರಿಚಿ ಚಪ್ಪಾಳೆ ತಟ್ಟುತ್ತಾ ಇದ್ದರೆ ದ್ರೌಪದಿ ದೇವಿ ಯಾರಿಗೂ ಕಣ್ಣಿಗೆ ಕಾಣಿಸ್ದೇ ಇರೋ ಹಾಗೆ ಕಣ್ಣೀರು ಒರೆಸ್ಕೊತಾ ಇದ್ದಾಳೆ. ಎಂಥ ಸಮರ್ಥನಾಗಿರ್ತಕ್ಕಂಥವನು, ತ್ರಿಲೋಕದ ಗಂಡ, ನನ್ನ ಗಂಡ. ಅಂಥವನು ಯಾವ ಸ್ಥಿತಿ ಅಂತಂದರೆ ಯಕ್ಕಶ್ಚಿತ್ ಜನಗಳ ಮನರಂಜನೆಗೋಸ್ಕರವಾಗಿ ಸಿಂಹ, ಶಾರ್ದೂಲಾದಿ ಹಿಂಸ್ರ ಪ್ರಾಣಿಗಳ ಜೊತೆಗೆ ಯಕ್ಕಶ್ಚಿತ್ ಮಲ್ಲನ ಜೊತೆಗೆ ತಾನು ಸರಿಸಮಾನ ಅನ್ನೋರ ಥರ ಹೋರಾಡಿ ಅವನ ಪ್ರಾಣ ತೆಗಿಲಿಕ್ಕೆ ಇಷ್ಟೊಂದು ಕಷ್ಟನೇ. ಜರಾಸಂಧನನ್ನು ಕೊಂದಂಥ ವ್ಯಕ್ತಿಗೆ ಮಲ್ಲ ಯಾವ ಲೆಕ್ಕ? ಆದರೆ ಅಜ್ಞಾತವಾಸದ ನಿಯಮಗಳನ್ನೆಲ್ಲವನ್ನು ಅನುಸರಣ ಮಾಡಿಕೊಂಡು ಅಜ್ಞಾತವಾಸದ ಜೀವನವನ್ನು ತಾವು ಕಳೀತಿದ್ದೀವಿ ಅಂತನ್ನೋದನ್ನು ಯಾರಿಗೂ ಕೂಡ ಗೊತ್ತಾಗದೇ ಇರೋ ಹಾಗೆ ಮಾಡಬೇಕು ಅಂತಂದರೆ ಎಷ್ಟು ಪರಿನಿಷ್ಠಿತವಾಗಿರ್ತಕ್ಕಂತಹ ಸತ್ಯನಿಷ್ಠರಾಗಿರ್ತಕ್ಕಂಥವ್ರು ನನ್ನ ಪತಿಗಳು. ಎಂಥ ದುಃಖ ಇವರಿಗೆ ಬಂದುಬಿಡುತ್ತಲ್ಲ ಅಂತ ಗಂಡಂದಿರಿಗೆ ಬಂದಿರತಕ್ಕಂತಹ ಶೋಚನೀಯವಾದಂತಹ ಅವಸ್ಥೆಯನ್ನು ನೋಡಿ ಕಣ್ಣೀರು ಹಾಕ್ತಿದ್ದಾಳೆ. ಯಾರಿಗೂ ಕಾಣದೇ ಇರೋ ಹಾಗೆ ದುಃಖ ಪಡ್ತಾ ಏನು ಮಾಡಿದ್ದಾಳೆ, ಅಲ್ಲಿಂದ ದ್ರೌಪದಿ ದೇವಿ ತಾನು ಹೊರಟು ಹೋಗಿದ್ದಾಳೆ. ಮಹಾಜನ ಸಂಮರ್ದದ ಎದುರಿಗೆ ಭೀಮಸೇನ ದೇವರಿಗೆ ಗೌರವಗಳೆಲ್ಲ ಆಗ್ತಾ ಇದ್ದಾವೆ. ಹೀಗೆ ಕಳೀತಾ ವಿರಾಟ್ ನಗರದಲ್ಲಿ 11ನೇ ತಿಂಗಳು ಅಂತನ್ನೋದು ಆರಂಭ ಆಯಿತು. ದಿಗ್ವಿಜಯಕ್ಕೆ ಹೋಗಿರತಕ್ಕಂತಹ ಕೀಚಕ ಉಪಕೀಚಕರ ಜೊತೆಗೆ ಮರಳಿ ಬಂದ. ಕೀಚಕ ಬಂದ ನಂತರದಲ್ಲಿ ದಿಗ್ವಿಜಯ ಮಾಡ್ಕೊಂಡು ಬಂದಿದ್ದಾನೆ. ಬಹಳ ವೈಭವ. ಅದರಲ್ಲಿಯೂ ಕೂಡ ಕೀಚಕನಿಗೆ ಬಹಳ ಅಭಿಮಾನದಿಂದ ನೋಡಬೇಕಾದವಳು ಯಾರು ಅಂದರೆ ಅವರ ಅಕ್ಕ. ಕೀಚಕನಿಗೂ ಸುದೇಶ್ನಿಗೂ ವಾಸ್ತವದಲ್ಲಿ ಸಾಕ್ಷಾತ್ ಬಾಂಧವ್ಯ ಇಲ್ಲ. ಇದೊಂದು ಸೂಕ್ಷ್ಮ. ಕೇಕಯ ದೇಶದ ರಾಜನಿಗಿರ್ತಕ್ಕಂಥ ಇಬ್ಬರು ಹೆಂಡತಿಯರ ಪೈಕಿ ಮೊದಲನೇ ಹೆಂಡತಿಯಲ್ಲಿ ಸುದೇಶ್ನೆ ಹುಟ್ಟಿದ್ಲು. ಎರಡನೇ ಹೆಂಡತಿಯಲ್ಲಿ ಈ 107 ಜನ ಉಪಕೀಚಕರಿಂದ ಸಹಿತರಾಗಿರ್ತಕ್ಕಂಥ ಕೀಚಕ ಹುಟ್ಟಿದ್ದ. ವಿರಾಟ್ ರಾಜ ಸುದೇಶ್ನೆಯನ್ನು ಮದುವೆ ಮಾಡಿಕೊಂಡಾಗ ಅಂದರೆ ಅಕ್ಕನ ಮನೆಯನ್ನು ರಕ್ಷಣೆ ಮಾಡ್ತೀವಿ ನಾವು, ಅಕ್ಕ ಭಾವನ ಮನೆಯನ್ನು ರಕ್ಷಣೆ ಮಾಡ್ತಕ್ಕಂತಹ ಸೇವೆಯನ್ನು ಕೊಡ್ತೀವಿ ಅಂತ ಬಂದವರು ಕ್ರಮೇಣ ಏನಾಗ್ಬಿಟ್ಟಿದ್ರು ಅಂದರೆ ಈ ರಾಜ್ಯದಲ್ಲಿ ತಮ್ಮದೇ ಆಗಿರತಕ್ಕಂತಹ ಕಾನೂನುಗಳನ್ನು ಮಾಡಿಕೊಂಡು ವಿರಾಟ್ ರಾಜನನ್ನು ಹೆಸರಿಗೆ ಮಾತ್ರ ರಾಜ ಅಂತ ಮಾಡಿಬಿಟ್ಟು ಇನ್ನುಳಿದ ಎಲ್ಲ ವಿಧವಾದಂತಹ ಆಯಕಟ್ಟಿನ ಸ್ಥಾನಗಳನ್ನು ತಾವೇ ತುಂಬಿಕೊಂಡು ಸಂಪೂರ್ಣ ಪ್ರಮಾಣದಲ್ಲಿ ರಾಜ್ಯವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟಿದ್ರು. ಒಂದರ್ಥದಲ್ಲಿ ಇವರು ವಿರಾಟ್ ರಾಜನಿಗೂ ತಲೆನೋವೇ. ಆದರೆ ಇವರನ್ನು ತಲೆನೋವು ಅಂತ ತನ್ನ ಹೆಂಡತಿ ಎದುರಿಗೂ ಹೇಳ್ಕೊಳ್ಳದೇ ಇರುವಂಥ ಪರಿಸ್ಥಿತಿಗೆ ವಿರಾಟ್ ರಾಜ ಬಂದುಬಿಟ್ಟಿದ್ದ. ಯಾಕೆಂದರೆ ಬಂಧುಗಳು ಅಷ್ಟೇ ಅಲ್ಲ, ಅದರ ಜೊತೆಗೆ ಅವರು ಸಾಮರ್ಥ್ಯವಂತರು, ತುಂಬ ಸಮರ್ಥರು, ಬಲಿಷ್ಠರು. ಆದ್ದರಿಂದ ಅವರು ಬಲಿಷ್ಠರಾದದ್ದರಿಂದಲೂ ವಿರೋಧ ಮಾಡ್ಕೊಳ್ಳೋ ಹಾಗಿಲ್ಲ, ಬಂಧುತ್ವ ಇದ್ದದ್ರಿಂದಲೂ ವಿರೋಧ ಮಾಡ್ಕೊಳ್ಳೋ ಹಾಗಿಲ್ಲ. ಆದರೆ ಅವರು ಮಾಡ್ತಕ್ಕಂಥ ಎಲ್ಲ ಉಪದ್ವ್ಯಾಪಿತನವನ್ನು ಸಹಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಪಾಂಡವರು ಯಾವಾಗ ಪ್ರವೇಶ ಮಾಡಿದ್ರೋ ಪ್ರವೇಶ ಮಾಡಿದಾಗಿನಿಂದ 11 ತಿಂಗಳವರೆಗೆ ಇವರು ಯಾರೂ ಇರಲಿಲ್ಲ. 11ನೇ ತಿಂಗಳಿಗೆ ಕೀಚಕ ದಿಗ್ವಿಜಯವನ್ನು ಮುಗಿಸ್ಕೊಂಡು ಬಂದ. ರಾಣಿವಾಸದಲ್ಲಿ ಸುದೇಶ್ನೆ ಅವನಿಗೆ ಮಂಗಳಾರ್ತಿಕ್ಯವನ್ನೆಲ್ಲವನ್ನು ಮಾಡಿ ವಿಜಯೋತ್ಸವದ ಸಂಕೇತವಾಗಿ ಅವನ್ನ ಅಂತಃಪುರಕ್ಕೆ ಬರಮಾಡಿಕೊಂಡ್ಲು. ಕೀಚಕ ಬಂದ.
ಭಾಳ ವೈಭವದಿಂದ ದಿಗ್ವಿಜಯವನ್ನು ಮುಗಿಸ್ಕೊಂಬಂದಿದ್ದೀನಿ ಅನ್ನೋ ಆಢ್ಯತೆಯಿಂದ ಎಲ್ಲರನ್ನೂ ನೋಡ್ತಾ ಬಂದ. ದಾಸದಾಸಿಯರೆಲ್ಲರೂ ಇವನ ಮೇಲೆ ಲಾಜ ಪುಷ್ಪ ಅಕ್ಷತೆಗಳನ್ನೆಲ್ಲ ಹಾಕ್ತಾ ಇದ್ದರು. ಇವ್ರನ್ನ ಯಾರನ್ನೂ ನೋಡ್ದೇನೆ ಕೊನೆಗೆ ಒಂದು ಕಡೆ ಇರತಕ್ಕಂತಹ ದ್ರೌಪದಿ ದೇವಿಯನ್ನು ಗಮನಿಸ್ತ. ದ್ರೌಪದಿ ದೇವಿಯ ಜೊತೆಗೆ ಕೀಚಕ ಮಾತನ್ನು ಆರಂಭಿಸೋದು, ದ್ರೌಪದಿ ದೇವಿಯ ಸೌಂದರ್ಯವನ್ನು ಸ್ತೋತ್ರ ಮಾಡೋದು, ಆನಂತರದಲ್ಲಿ ದ್ರೌಪದಿ ದೇವಿಯನ್ನು ಕಾಮಿಸ್ತಕ್ಕಂಥ ಪ್ರಸಂಗ. ಸೌಂದರ್ಯವನ್ನು ಉಭಯ ವಿಧ ರೀತಿಯಲ್ಲಿ ಆರಾಧನೆ ಮಾಡೋದು ಅಂತಿದೆ. ರಸಿಕತೆಯಿಂದ ಆರಾಧನೆ ಒಂದು ಕ್ರಮದಲ್ಲಿ, ಕಾಮುಕತನದಿಂದ ಆರಾಧನೆ ಇನ್ನೊಂದು ಕ್ರಮದಲ್ಲಿ. ಸಹಜವಾಗಿ ಸುಂದರವಾಗಿರ್ತಕ್ಕಂತಹ ಅನೇಕ ಪದಾರ್ಥಗಳು ಜಗತ್ತಿನಲ್ಲಿ ಇದ್ದಾವೆ. ಇದನ್ನು ಸುಂದರ ಅಂತ ಭಾವಿಸ್ತಕ್ಕಂಥದ್ದು ಕಾಮುಕತನ ಅಲ್ಲ. ಎಷ್ಟೋ ಅನೇಕ ಸುಂದರವಾದ ಪದಾರ್ಥಗಳನ್ನು ಸುಂದರವಾಗಿದೆ ಅಂತ ಹೇಳ್ತೀವಿ. ಹೆಣ್ಣಿರ್ಬೋದು, ಹೂ ಇರ್ಬೋದು, ಹಣ್ಣಿರ್ಬೋದು, ರುಚಿಕಟವಾಗಿರ್ತಕ್ಕಂಥ ಯಾವುದೋ ಆಪ್ಯಾಯಮಾನಕರವಾದ ಯಾವುದಾದ್ರೂ ಒಂದು ಪ್ರಸಂಗ ಇರ್ಬೋದು, ಅದನ್ನೆಲ್ಲವನ್ನು ಕೂಡ ಸುಂದರ ಅಂತ ಆಸ್ವಾದನೆ ಮಾಡಲಿಕ್ಕೆ ನಮಗೊಂದು ಏನಿರಬೇಕು ಅಂದರೆ ಅದನ್ನು ಸೌಂದರ್ಯವನ್ನು ಆಸ್ವಾದನೆ ಮಾಡಲಿಕ್ಕೆ ಒಂದು ರಸಿಕತೆ ಇರಬೇಕು. ಇಲ್ಲದೇ ಇದ್ದರೆ ನೀವು ಎಂಥ ಸುಂದರರಾದಂತಹ ವ್ಯಕ್ತಿಗಳು ಬಂದ್ರೂ ಕೂಡ ಹೆಸರಿಡುವಂಥ ಬುದ್ಧಿ ಇತ್ತು ಅಂದರೆ ಯಾರಿಗೆ ಬೇಕಾದ್ರೂ ಹೆಸರಿಡ್ಬೋದು. ತುಂಬ ಬೆಳ್ಳಗಿದ್ದಾರೆ, ಬಿಳಿ ಜಿರಳೆ ಇದ್ದಂಗಿದ್ದಾಳೆ, ಹೆಸರು ಯಾರಿಗೆ ಬೇಕಾದರೂ ಇಡ್ಬೋದು. ಚೆನ್ನಾಗಿದ್ದಾಳ್ರಿ, ತೆಳ್ಳಗಿದ್ದಾಳೆ, ಮಡಿ ಕೋಲಿಗೆ ಸೀರೆ ಸುತ್ತಿದಂಗಿದ್ದಾಳೆ, ಹೆಂಗೆ ಹೆಸರಿಡ್ಬೋದ್ರಿ ನೀವು? ನಾನಾ ರೀತಿಯಲ್ಲಿ ಇಡ್ಬೋದು. ಒಬ್ರು ಯಾರೋ ತುಂಬ ಅದ್ಭುತವಾಗಿರತಕ್ಕಂಥವ್ರು, ಎತ್ತರ ಒಳ್ಳೆ ದಷ್ಟಪುಷ್ಟವಾಗಿದ್ರಂದರೆ ಅವ್ರೇನ್ರಿ ಕೂತ್ಕೊಂಡ್ರೆ 4 ಫರ್ಶಿಕಲ್ಲಿ ಹಿಡಿತಾರೆ, ಇಷ್ಟು ಸಣ್ಣಗಿರೋದ ನೋಡೋದು ಬೇಡವೆ? ನಮ್ಮಂಥವ್ರು ಸಣ್ಣವ್ರ ಮನೆಗೆ ಬರಬೇಕು ಅಂದರೆ ಹೆಂಗೆ ಬರಬೇಕು ಅಂತ ಯೋಚನೆ ಮಾಡಬಾರ್ದು. ಅಂದರೆ ಇವ್ರ ಮನೆಗೆ ಬರಬೇಕಂದ್ರೆ ಅವ್ರೇನು ತಮ್ಮನ್ನು ತಾವು ಪ್ಯಾಕ್ ಮಾಡ್ಕೊಂಡು ಒಳಗೆ ತುರ್ಕೊಂಬರ್ಲಿಕ್ಕಾಗತ್ತಾ? ಹೇಗೆ ಬೇಕಾದ್ರೂ ನೀವು ಪ್ರತಿಯೊಂದು ಸೌಂದರ್ಯದ ಮೀಮಾಂಸೆ ಅಂತ ಅನ್ನೋದೇನಿದೆಯಲ್ಲ, ಅದಕ್ಕೆ ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾನೆ, ತುಂಬ ಚೆನ್ನಾಗಿದೆ. ಸೌಂದರ್ಯ ಅನ್ನೋದು ವಾಸ್ತವದಲ್ಲಿ ವಸ್ತುವಿನಲ್ಲಿದೆ ಅಂತ ಎಲ್ಲರೂ ಪರಿಭಾವಿಸ್ತಾರೆ, ಹಾಗೆ ಹೇಳ್ತಾರೆ. ಆದರೆ ಸೌಂದರ್ಯ ಅನ್ನೋದು ವಸ್ತುಗತ್ಯ ಪದಾರ್ಥದಲ್ಲಿಲ್ಲ, ಅದು ನೋಡೋರ ಕಣ್ಣಲ್ಲಿದೆ. ಒಂದಂಶದಲ್ಲಿ ಇದು ಸತ್ಯವಾದ ಮಾತು ಕೂಡ. ಯಾಕೆಂದ್ರೆ ಅವನು ಒಂದು ಯುಕ್ತಿಯನ್ನು ಬೇರೆ ಹೇಳ್ತಾನೆ. ಏನಂದರೆ, ಹಂಗೊಂದು ವೇಳೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ನೀವು ನೋಡ್ತಕ್ಕಂಥ ಮಾನದಂಡದಲ್ಲಿಯೇ ಸುಂದರವಾದದ್ದು ಸುಂದರ, ಅಸುಂದರವಾದದ್ದು ಅಸುಂದರ, ಕುರೂಪಿಯಾದದ್ದು ಕುರೂಪಿ ಅಂತ ಹಿಂಗೆ ಹೇಳೋದಾದರೆ ಜಗತ್ತಿನಲ್ಲಿ ಕುರೂಪಿಗಳಾದವರಿಗೆ ಮದುವೆ ಮುಂಜುವೆ ಆಗಲೇಬಾರ್ದಾಗಿತ್ತು. ಅವ್ರಿಗೂ ಎಲ್ರಿಗೂ ಆಗ್ತಾ ಇದೆ ಅಂದರೆ ಏನರ್ಥ? ಸೌಂದರ್ಯ ಅಂತನ್ನೋದು ವಾಸ್ತವದಲ್ಲಿ ಆಯಾ ವ್ಯಕ್ತಿ ನೋಡಿದಾಗ ಅವನಿಗೆ ಸುಂದರ ಅಂತ ಕಂಡ್ರೆ ಸಾಕು. ಇನ್ನೂ ಚೆನ್ನಾಗಿ ಹೇಳ್ತಾರೆ, ಪ್ರಾಪ್ತೇತು ಷೋಡಶಿ ವರ್ಷೆ ಗಾರ್ಧಬಿ ಚಾಪ್ಸರಾಯತಿ ಅಂತ. 16 ವರ್ಷ ಬಂದುಬಿಟ್ರೆ ಕತ್ತಿ, ಯಾವುದು? ಹೆಣ್ಣು ಕತ್ತೆ. ನಮ್ಮೂರ ಕಡೆ ಅದ್ರ ಕತ್ತಿ, ಇಲ್ಲಾದರೆ ಹೆಣ್ಣು ಕತ್ತೆ, ಅದು ಕೂಡ ಸುಂದರವಾಗಿ ಕಾಣಿಸ್ತದೆ ಅಂತ ಹೇಳ್ತಾರೆ. ಅಂದರೆ ಆ ಯೌವನಕ್ಕೆ, ಆ ಸೌಂದರ್ಯಕ್ಕೆ, ಅದನ್ನು ನೋಡುಗರ ಕಣ್ಣುಗಳಿಗೆ ರಸಿಕತೆ ಅಂತನ್ನುವಂಥದ್ದು ಒಂದು ಏನಿರಬೇಕು? ಭಾವಾಭಿವ್ಯಕ್ತಿಯನ್ನು ಮಾಡ್ತಕ್ಕಂಥ ಚೈತನ್ಯ ಇರಬೇಕು. ಎಲ್ರಿಗೂ ಸೌಂದರ್ಯವನ್ನು ಆಸ್ವಾದನೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆಯೇ ಆಸ್ವಾದನೆ ಮಾಡೋವನು ಎಲ್ಲವನ್ನೂ ಕೂಡ ಕಾಮುಕನಾಗಿರಬೇಕು ಅಂತಿಲ್ಲ. ಸುಂದರವಾಗಿ ಇದೆ ಅಂತ ಹೇಳಿದ ಮಾತ್ರಕ್ಕೆ ಅವನು ಕಾಮುಕ ಅಲ್ಲ. ಸುಂದರವಾಗಿ ಇರತಕ್ಕಂಥ ಪದಾರ್ಥ ನನಗೆ ಬೇಕು ಅಂತ ಅಂದರೆ ಆವಾಗ ಕಾಮುಕತನ. ಆದ್ದರಿಂದ ಸೌಂದರ್ಯದ ಮೀಮಾಂಸೆ ನಾನಾ ಕ್ರಮದಲ್ಲಿದೆ. ಯಾಕೆಂದರೆ ಸೌಂದರ್ಯವನ್ನು ಅನೇಕ ಜನ ಕವಿಗಳ ರೂಪದಲ್ಲಿ, ಈ ನಮ್ಮ ವಾದರಾಜ ತೀರ್ಥರಂತಹ ಮಹನೀಯರು, ವಿಜೇಂದ್ರ ಸ್ವಾಮಿಗಳವರು, ಇಂಥವರೆಲ್ಲರೂ ಕೂಡ ಲೋಕೋತ್ತರರಾಗಿರ್ತಕ್ಕಂತಹ ವ್ಯಕ್ತಿಗಳ ಸೌಂದರ್ಯದ ವೈಭವವನ್ನು, ಭಾರತೀ ದೇವಿಯ ವೈಭವ, ಭಾರತೀ ದೇವಿಯ ಸೌಂದರ್ಯ, ರಮಾದೇವಿಯ ಸೌಂದರ್ಯ, ಇಂಥವರು ಅಂತಂಥ ಸುಂದರವಾಗಿರ್ತಕ್ಕಂಥ ಪ್ರಕೃತಿಯನ್ನು, ಸ್ತ್ರೀಯನ್ನು, ಪ್ರಪಂಚವನ್ನು, ಪದಾರ್ಥವನ್ನು, ಮೋಕ್ಷ ಮಂದಿರವನ್ನು ತ್ರಿವಿಕ್ರಮ ಪಂಡಿತಾಚಾರ್ಯ, ನಾರಾಯಣ ಪಂಡಿತಾಚಾರ್ಯ ಇವರೆಲ್ಲರೂ ವರ್ಣನೆ ಮಾಡ್ತಾರೆ. ಹಾಗೆ ವರ್ಣನ ಮಾಡತಕ್ಕಂಥವ್ರು ಎಲ್ರಿಗೂ ಕೂಡ ಏನಿದೆ ಅಂತಂದರೆ ಕವಿ ಹೃದಯದ ಆಸ್ವಾದನೆಯನ್ನು ಮಾಡತಕ್ಕಂಥ ಒಂದು ರಸಿಕತೆ ಇದೆ. ರಸಿಕತೆ ತಪ್ಪಲ್ಲ, ಕಾಮುಕತನ ಮಾತ್ರ ದೋಷ. ಇದಕ್ಕೆ ಒಂದು ಸಣ್ಣದಾಗಿರ್ತಕ್ಕಂಥ ಎಳೆ ಮಾತ್ರ ಇದೆ. ಮಹಾಭಾರತ ತೋರಿಸ್ತಕ್ಕಂಥ ಕೀಚಕನ ವ್ಯಕ್ತಿತ್ವದಲ್ಲಿ ಕಾಮುಕತನ ಎಲ್ಲಿ ಅಡಗಿದೆ ಅನ್ನೋದನ್ನು ತಾತ್ಪರ್ಯನಿರ್ಣಯಕಾರರು ಎಳೆದು ತೋರಿಸ್ತಾರೆ. ಇಂಥಲ್ಲಿ ಈ ಮಾತುಗಳನ್ನು ಏನು ಆಡಿದ್ದಾನೆ ಅದರಲ್ಲಿ ಅಡಗಿದೆ ಅವನ ದುಷ್ಟ ಸ್ವಭಾವ, ಅವನ ದುಷ್ಟತನ ಈ ಪದಗಳಲ್ಲಿ ಅಡಗಿದೆ ಅಂತನ್ನೋದನ್ನು ಚೆನ್ನಾಗಿ ಅನಾವರಣ ಮಾಡ್ತಾರೆ. ಕೀಚಕನ ವ್ಯಕ್ತಿತ್ವ ವೈಭವವನ್ನೆಲ್ಲವನ್ನು ಕೂಡ ಅವನು ಒಂದು ವಸ್ತುವನ್ನು ಕಂಡ್ರೆ ಆ ವಸ್ತುವನ್ನು ಯಾವ ರೀತಿ ಬಯಸ್ತಿದ್ದ, ಆ ವಸ್ತು ತನಗೆ ಬೇಕು ಅಂತ ಯಾವ ರೀತಿ ಅವನು ಹೋರಾಡ್ತಿದ್ದ, ಅವನ ಮನಸ್ಥಿತಿ ಯಾವ ರೀತಿಯಲ್ಲಿ ಇತ್ತು, ಅದು ತನಗೆ ಪ್ರಾಪ್ಯವೇ ಅಪ್ರಾಪ್ಯವೇ ಅಂತನ್ನುವಂಥ ವಿವೇಕವನ್ನು ಎಷ್ಟು ಬೇಗ ಕಳ್ಕೋತಿದ್ದ, ಇದನ್ನೆಲ್ಲವನ್ನು ಕೂಡ ವಿಮರ್ಶೆ ಮಾಡ್ತಾರೆ. ಏನು ಹೇಳ್ತಾರೆ? ನಾಳಿನ ದಿವಸ ಶ್ರೀಕೃಷ್ಣ